ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಎಲ್ಲರೂ ಯಾರು ಜಾಯ್ನ್ ಆಗ್ತಾ ಇದ್ರೋ ದಯವಿಟ್ಟು ಮೆಡಿಟೇಷನ್ ಕೂತ್ಕೊಳ್ಳಿ. ಧ್ಯಾನಾಭ್ಯಾಸ ಪ್ರಾರಂಭಿಸಿ. ಧ್ಯಾನಾಭ್ಯಾಸ ಮಾಡ್ತಾ ಹೋಗೋಣ. ಹೊಸಬ್ರು ಯಾರಾದ್ರೂ ಜಾಯ್ನ್ ಆಗಿದ್ರೆ ಖಂಡಿತವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ದಯವಿಟ್ಟು ಪಾಲನೆ ಮಾಡಿ. ಹಲವರು ಈಗಾಗಲೇ ಧ್ಯಾನ ಗೊತ್ತಿದ್ರೆ ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಪ್ರಾರಂಭಿಸಿ. ಒಂದು ನಿಧಾನವಾಗಿ ಮ್ಯೂಸಿಕ್ ಅನ್ನು ಆನ್ ಮಾಡ್ತೀವಿ. ಮ್ಯೂಸಿಕ್ ಜೊತೆಗೆ ನಾವು ಇವತ್ತು ದಿನ ಸಂಗೀತ ಧ್ಯಾನವನ್ನು ಖಂಡಿತವಾಗಿ ಅಳವಡಿಸ್ಕೊಳ್ಳೋಣ. ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾ ಹೋಗಿ. ಇನ್ನು ಮೆಂಬರ್ ಜಾಯ್ನ್ ಆಗ್ತಾ ಇದ್ದಾರೆ. ಯಾರ್ಯಾರು ಜಾಯ್ನ್ ಆಗಿದ್ರು ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈಗಾಗಲೇ 9:30 ಆಗಿದೆ. ಧ್ಯಾನ ಪ್ರಾರಂಭಿಸಿ. ದಯವಿಟ್ಟು ಆನಾಪಾನಸತಿ ಧ್ಯಾನ ದಯವಿಟ್ಟು ಎಲ್ಲರನ್ನೂ ಪ್ರಾರಂಭಿಸಿ. ಟೈಮ್ ವೇಸ್ಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಟೈಮ್ ಅನ್ನೋದು ವೇಸ್ಟ್ ಮಾಡಬಾರ್ದು. ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾ ಹೋಗಿ. ಆಳವಾದ ಧ್ಯಾನ ಅಭ್ಯಾಸ ಅಳವಡಿಸ್ಕೊಳ್ಳಿ. ಶುರು ಮಾಡಿ. ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ. ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸ. ಉಚ್ಛ್ವಾಸವನ್ನು ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೋಬೇಕು. ಆರಾಮಾಗಿ ಕೂತ್ಕೊಂಡು ನಮ್ಮ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಈಗ ಯಾರಾದ್ರೂ ಹೊಸಬ್ರು ಜಾಯ್ನ್ ಆಗಿದ್ರೆ ಸ್ನೇಹಿತರೆ, ನಾನು ಹೇಳುವಂತ ಈ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಸಲಹೆಗಳು ಫಾಲೋ ಮಾಡಿ. ಈ ತರ 2 ಕೈಗಳು ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಕೆಳಗಡೆ 2 ಪಾದಗಳು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ನಿಟಾರಾಗಿ ಕೂತ್ಕೊಳ್ಳಿ. ಸ್ಪೆಕ್ಸ್ ತೆಗಿಬಿಡಿ. ನಿಮ್ ಸುತ್ತಲೂ ಕತ್ಲು ಮಾಡ್ಕೊಳ್ಳಿ. ಜಾಸ್ತಿ ಬೆಳಕಿರಬಾರ್ದು. ಸುತ್ತು ಕತ್ಲೆ ಮಾಡ್ಕೊಳ್ಳಿ. 1 ಗ್ಲಾಸ್ ನೀರು ಕುಡಿಬೋದು. ಆಮೇಲೆ ಯಾವುದೇ ಧ್ವನಿ ಆಚೆ ಕಡೆಯಿಂದ ಬರಬಾರ್ದು. ಧ್ವನಿ ಯಾವ್ದಿರಬಾರ್ದು. ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ದೈಹಿಕ ಒತ್ತಡಿ, ಮಾನಸಿಕ ಒತ್ತಡಿ ಯಾವುದು ಇರಬಾರ್ದು. ಆರಾಮಾಗಿ ಹಾಯಾಗಿ ಕೂತ್ಕೋಬೇಕು. ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು. ಈಗ 2 ಕಣ್ಣುಗಳು ಮುಚ್ಕೊಳ್ಳಿ. ಕೊನೆಯದಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ಹೊಸಬರು ದಯವಿಟ್ಟು ಇದೆಲ್ಲ ಪಾಲನೆ ಮಾಡ್ತಾ ಹೋಗಿ. 2 ಕಣ್ಣು ಮುಚ್ಕೊಂಡ ಮೇಲೆ ಈಗ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಸಹಜವಾದ ಉಸಿರಾಟವನ್ನು, ಅಂದ್ರೆ ಯಾವುದು ಒಳಗಡೆ ಹೋಗ್ತಾ ಇದೆಯೋ ಹೊರಗಡೆ ಬರ್ತಾ ಇದೆಯೋ ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ದಯವಿಟ್ಟು ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಯಾವುದೇ ಗೊಂದಲ ಬೇಡ, ಯಾವುದೇ ಯೋಚನೆಗಳು ಬೇಡ. ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಕೂತ್ಕೋಬೇಕು. ಆ ಸಮಯದಲ್ಲಿ ಯಾವುದೇ ಯೋಚನೆಗಳು ಬಂದ್ರೆ ಯೋಚನೆಗಳನ್ನು ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ ಅಷ್ಟೇ. ಸಹಜವಾದ ಉಸಿರಾಟ ಮೇಲೆ ಗಮನ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಅದೇ ನಮ್ಮ ಧ್ಯಾನ ಪದ್ಧತಿ, ಆನಾಪಾನಸತಿ ಧ್ಯಾನ. ಈ ಅದ್ಭುತವಾದ ಧ್ಯಾನವನ್ನು 40 ನಿಮಿಷ ಕಾಲ ನಾವೆಲ್ಲರೂ ಸಾಮೂಹಿಕವಾಗಿ ಈಗ ನಾವು ಅಭ್ಯಸಿಸ್ತಾ ಇದ್ದೀವಿ. ಸ್ನೇಹಿತರೆ, ಅದ್ಭುತವಾದ ಈ ಧ್ಯಾನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ. ಆಳವಾದ ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗತ್ತೆ. ಆಯಾ ಕೂತ್ಕೊಂಡು ಯಾವ ಯೋಚನೆಗಳು ಬೇಡ, ಏನೇ ಯೋಚನೆ ಮಾಡಬಾರದು. ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂತಾ ಹೋಗಿ. ಯಾವುದು ಯೋಚನೆ ಬೇಡ. ಮನಸ್ಸನ್ನು ಮಾತ್ರ ಶೂನ್ಯ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ಶೂನ್ಯ ಅಂದ್ರೆ
ಅದೊಂದು ಅನಂತ ಶೂನ್ಯ ಕರ್ಕೊಂಡು ಹೋಗ್ಬೇಕು ನಾವು. ಅನಂತ ಶೂನ್ಯ ನಾವು ಹೊಂದಬೇಕಾಗತ್ತೆ. ಶೂನ್ಯ, ಮಹಾಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ, ಅಷ್ಟು ಶೂನ್ಯ ಸ್ಥಿತಿ ನಾವು ಸೇರ್ಕೋಬೇಕು. ಅದೇ ನಮ್ಮ ಧ್ಯಾನ ಗುರಿ ಸ್ನೇಹಿತರೆ. ಧ್ಯಾನದಲ್ಲಿ ನಾವು ಹೊಂದಬೇಕಾಗಿರುವಂತಹ ಸ್ಥಿತಿ ಅದು ಅದ್ಭುತವಾದ ಸ್ಥಿತಿ, ಮಹಾಪರಿಶೂನ್ಯ ಸ್ಥಿತಿ. ಅದೇ ನಾವು ದಿವ್ಯ ಜ್ಞಾನ ಪ್ರಕಾಶ ಸ್ಥಿತಿ ಅಂತ ಕರಿತೀವಿ. ದಿವ್ಯ ಜ್ಞಾನ ಪ್ರಕಾಶ ಸ್ಥಿತಿ, ಆತ್ಮ ಸಾಕ್ಷಾತ್ಕಾರ ಸ್ಥಿತಿ. ನಾವೆಲ್ಲರೂ ಆತ್ಮ ಸ್ವರೂಪಿಗಳೇ, ಎಲ್ಲರೂ ಭಗವಂತ ಸ್ವರೂಪಿಗಳೇ. ಯಾವುದೇ ನಾವು ಕಮ್ಮಿ ಇಲ್ಲ, ಜಾಸ್ತಿ ಇಲ್ಲ, ಎಲ್ಲರೂ ಸಮಾನ. ಪ್ರತಿಯೊಬ್ಬರು ಅದ್ಭುತವಾದ ಆತ್ಮ ಸ್ವರೂಪಿಗಳು ಸ್ನೇಹಿತರೆ. ಒಬ್ಬರು ಇನ್ನೊಬ್ಬರ ಜೊತೆಗೆ ಹೋಲ್ಸ್ಕೋಬಾರ್ದು. ನಾವೆಲ್ಲರೂ ಸಮಾನನೇ, ನಾವೆಲ್ಲರೂ ಆತ್ಮ ಪದಾರ್ಥಗಳೇ, ನಾವೆಲ್ಲರೂ ಆ ದೇವ್ರ ಮಕ್ಕಳೇ. We are all the son of the God. I and my father are one. ನಾನು ನನ್ನ ತಂದೆ ಇಬ್ರು ಒಂದೇ, ನಾನು ನೀವು ಒಂದೇ. ಇಡೀ ಪ್ರಪಂಚವೇ ಒಂದು, ಇಡೀ ಜಗತ್ತೇ ಒಂದು. ಇಡೀ ಜಗತ್ತೇ ಒಂದೇ ಒಂದು ಬ್ರಹ್ಮ ಪದಾರ್ಥ. ಎರಡು ಎಲ್ಲಿ ಇಲ್ಲ, ಎರಡು ಇಲ್ಲ, ಒಂದೇ ಸ್ನೇಹಿತರೆ. ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನೀವು ನಾವು ಇಬ್ರು ಒಂದೇ. ಅದೇ ಈ ಬ್ರಹ್ಮ ಸೂತ್ರ ಸ್ನೇಹಿತರೆ. ಭಗವದ್ಗೀತೆ ಹೇಳೋದು ಅದನ್ನೇ. ಪ್ರತಿಯೊಂದು ಗ್ರಂಥ, ಪ್ರತಿಯೊಂದು ಮತ ಗ್ರಂಥಗಳು, ಯಾವುದೇ ದೊಡ್ಡ ದೊಡ್ಡ ಗ್ರಂಥಗಳಿದೆಯೋ ಪ್ರತಿಯೊಂದು ಹೇಳೋದು ಈ ಸತ್ಯವನ್ನೇ ಹೇಳ್ತದೆ. ಎಲ್ಲವೂ ಒಂದೇ, ಎಲ್ಲದರಲ್ಲಿ ಇರೋದು ಒಂದೇ. ಅದೇ ಆತ್ಮ ಚೈತನ್ಯ ಪದಾರ್ಥ ಸ್ನೇಹಿತರೆ. ಆ ತಿಳುವಳಿಕೆ ಬರಬೇಕು ಅಂದ್ರೆ, ಆ ಅರಿವು ನಾವು ತಗೋಬೇಕಂದ್ರೆ ನಮ್ಮ ಚೇತನ ಮನಸ್ಸನ್ನು ಶೂನ್ಯಗೊಳಿಸ್ತಾ ಹೋಗ್ಬೇಕು. ನಮ್ಮ ಚೇತನ ಮನಸ್ಸು ಶೂನ್ಯಗೊಳಿಸ್ತಾ ಹೋಗಿ ನಿಧಾನವಾಗಿ ನಾವು ಆಳವಾದ ಸ್ಥಿತಿಗೆ ಹೋಗ್ತಾ ಇರುವಾಗ ಆ ಸ್ಥಿತಿ, ಆ ಅರಿವು ಅನ್ನೋದು ನಮಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ನಮ್ಮ ಬಗ್ಗೆ ನಮಗೆ ಪೂರ್ತಿ ತಿಳುವಳಿಕೆ ಬರುತ್ತೆ. ಅದೇ ನಾವು ಒಂದು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಯಾವಾಗ ನಮ್ಮ ಬಗ್ಗೆ ನಮಗೂ ಪೂರ್ತಿ ತಿಳುವಳಿಕೆ, ಅರಿವು ಬಂದಿದೋ ಅದೇ ಆತ್ಮ ಸಾಕ್ಷಾತ್ಕಾರ. ನಮ್ಮ ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೋಬೇಕು. ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಾವು ನಿತ್ಯವನ್ನು ಧ್ಯಾನವನ್ನು ಅಳವಡಿಸ್ಕೋಬೇಕು. ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೊಂಡದು ಅದು ಕೊನೆಯ ಸ್ಥಿತಿ. ಧ್ಯಾನದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮ ನಾಡಿ ಮಂಡಲ ಶುದ್ಧಿ ಪೂರ್ತಿ ಯಶಸ್ವಿಯಾಗಿದ್ರೆ ಅವಾಗ ನಮಗೆ ಮೂರನೇ ಕಣ್ಣು ತೆರೆಸ್ಕೋಬಹುದು. ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೊಳ್ತದೆ. ಅದೇ ಕೊನೆಯದಾದ ಸ್ಥಿತಿ ನಮ್ಮ ಧ್ಯಾನದಲ್ಲಿ ಸ್ನೇಹಿತರೆ. ಯಾವಾಗಲೂ ಧ್ಯಾನ ಅಭ್ಯಾಸ ಮಾಡ್ತಾನೆ ಇರಬೇಕು. 1 ನಿಮಿಷ ಕಾಲ ಸಿಕ್ತು ಧ್ಯಾನ, 5 ನಿಮಿಷ ಕಾಲ ಧ್ಯಾನ, 10 ನಿಮಿಷ ಕಾಲ ಧ್ಯಾನ, 1 ಗಂಟೆ ಧ್ಯಾನ, 2 ಗಂಟೆ ಧ್ಯಾನ, 3 ಗಂಟೆ, 3 ತಾಸು ಧ್ಯಾನ. ಯಾವಾಗಲೂ ಧ್ಯಾನ 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 ಅಷ್ಟೇ ಸ್ನೇಹಿತರೆ. ಅದೇ ನಮ್ಮ ಜೀವನ ವಿಧಾನ. ಕಣ್ಣು ಮುಚ್ಕೋಬೇಕು, ಶ್ವಾಸ ಗಮನಿಸ್ಬೇಕು, ಕಣ್ಣು ಮುಚ್ಕೋಬೇಕು, ಶ್ವಾಸ ಗಮನಿಸ್ಬೇಕು. ಎಷ್ಟೇ ಸಮಯ ಇರಲಿ, ಸಮಯ ಅನ್ನೋದು ಲೆಕ್ಕ ಇಲ್ಲ, ಆ ಲೆಕ್ಕಾಚಾರ ಬೇಡ. ಯಾವುದೇ ಸಮಯ ಇರಲಿ, ಸಮಯ ಕಡಿಮೆ ಇರಲಿ, ಜಾಸ್ತಿ ಇರಲಿ, ಧ್ಯಾನ 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 ಅಷ್ಟೇ ಸ್ನೇಹಿತರೆ. ನಾವು ಯಾವಾಗ ಮಾಸ್ಟರ್ ಆಗ್ತೀವೋ, ಯಾವಾಗ ನಮ್ಮನ್ನು ನಾವು ತಿಳಿತೀವೋ, ಪೂರ್ತಿ ನಮ್ಮ ಬಗ್ಗೆ ನಮ್ಗೆ ತಿಳುವಳಿಕೆ ಬಂದಿದೆ ಅಂದ್ರೆ ಅವಾಗ ಇನ್ನು ಬೇರೆಯವ್ರಿಗೂ ಜ್ಞಾನ ಅನ್ನೋದು ಪ್ರಸಾದ ಮಾಡಬೇಕು, ಬೇರೆಯವರಿಗೆ ಜ್ಞಾನ ಪ್ರಚಾರ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಜೀವನ ಸಂಪೂರ್ಣ ಆಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ.
ಕೊನೆಯದಾಗಿ 1 ನಿಮಿಷ ಕಾಲ ಸ್ನೇಹಿತರೆ, ಫೈನಲ್ 1 ಮಿನಿಟ್, ಲಾಸ್ಟ್ 1 ಮಿನಿಟ್. ನಿಮ್ಮ ಶ್ವಾಸ ತೆಗೆಯುವಿರಿ, ಯಾರೂ ಕಣ್ಣು ತೆರೆಯಬಾರದು. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಧ್ಯಾಸ. ಕೊನೆಯದಾಗಿ 1 ನಿಮಿಷ ಕಾಲ ಹಲವಾರು ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀವಿ. ಅದ್ಭುತವಾದ ಈ ಧ್ಯಾನಕ್ಕೆ ಅತಿ ಅದ್ಭುತವಾದ ಶಕ್ತಿ ಪಡಿತಾ ಇದ್ದೀವಿ ಸ್ನೇಹಿತರೆ. ಶ್ವಾಸದ ಮೇಲೆ ನಾನು ಕಣ್ಣು ತೆರೆಯಬಾರದು. And not making 1 crore, then there is something really, really wrong. See, 30 साल के ऊपर कुछ तो इंटरेस्टिंग होता है. जहाँ पे एजुकेशन खत्म कर ली है, जॉब में है, करियर में है, बिजनेस में है, बट स्किल्स आपने डेवलप की है for last 10 years. And in 10 years also, if you've not been able to make 1 crore, ఎనభై మందికి ప్రోటీన్ లోపం అనేది ఉంది. ప్రోటీన్ లోపం ఎనభైకి నాకు తెలుసు. తొందరగా అలసిపోవడం, వీటికి వాటికి ఏదో ఒక రకమైన జబ్బులు రావడం, జ్వరం, జన్మవ్యాధులు బట్టి మన మసిల్ కండ కరిగిపోవడం మరియు క్రమంగా చర్మ ముడతలు పడిపోవడం. యావరేజ్ గా ఒక సగటు భారతీయునికి ఒక రోజుకి 1 కేజీ శరీర వృద్ధిగా లేదా 1 గ్రాము ప్రోటీన్ అవసరం. ఫర్ ఎగ్జాంపుల్, ಲಾಸ್ಟ್ 30 ಸೆಕೆಂಡ್ಸ್. ಕೊನೆಯದಾಗಿ 1 ಸೆಕೆಂಡ್ ಕಾಲ ಸ್ನೇಹಿತರೆ, ಆಳವಾದ ಧ್ಯಾನಾಭ್ಯಾಸ. ಯಾರು ಕಣ್ಣು ತೆರೆಯಬಾರದು. ಮನಸ್ಫೂರ್ತಿ ಶೂನ್ಯವಾಗ್ತಾ ಇದೆ. ಮನಸ್ಸಲ್ಲಿ ಯಾವುದೇ ಯೋಚನೆಗಳಿಲ್ಲ. ಹಲವಾರು ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದ್ಭುತವಾದ ಶಕ್ತಿ ಬಿಡ್ತಾ ಇದ್ದೀವಿ. ಮನಸ್ಸು ಪೂರ್ತಿ ಸ್ವಚ್ಛಗೊಳಿಸಿಕೊಂಡಿದೆ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. ಪ್ರತಿಯೊಬ್ಬರು ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. ಯಾರು ಕಣ್ಣು ತೆರೆಯಬಾರದು.
ಲಾಸ್ಟ್ 5 ಸೆಕೆಂಡ್ಸ್. ಕೊನೆಯದಾಗಿ 5 ಸೆಕೆಂಡ್ ಕಾಲ ಸ್ನೇಹಿತರೆ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗಿತಾ 2 ಕೈಗಳು ನಿಮ್ಮ 2 ಕಣ್ಣು ಮೇಲೆ ಮುಚ್ಚಿಕೊಳ್ಳಿ. 5 ಸೆಕೆಂಡ್ ಕಾಲ ಸ್ನೇಹಿತರೆ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗಿತಾ 2 ಕಣ್ಣುಗಳು ಬಿಡಬಹುದು. ನಿಧಾನವಾಗಿ ಬಿಡಬಹುದು. ಸ್ನೇಹಿತರೆ, ನಿಧಾನವಾಗಿ ಪ್ರತಿಯೊಬ್ಬರು ದೇಹ ಎಚ್ಚರಿಕೆಗೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟುವರೆಗೂ ಅದ್ಭುತವಾದ ಈ ಧ್ಯಾನವನ್ನು ಅಳವಡಿಸ್ಕೊಂಡಿದ್ವಿ, ಅಭ್ಯಾಸ ಮಾಡಿದ್ವಿ. ಸೊ ಅತ್ಯದ್ಭುತ, ಅತಿ ಶಕ್ತಿವಂತವಾದ ಧ್ಯಾನ ಮಾಡ್ಕೊಂಡ್ವಿ ಸ್ನೇಹಿತರೆ ಇಷ್ಟುವರೆಗೂ. ಈಗ ಸ್ವಲ್ಪ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನ ಅಂಶವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ಅಂತರ ಪ್ರಜ್ಞೆ ಮನಸ್ಸು, ಅದರಿಂದ ಏನು ಪ್ರಯೋಜನಗಳಿದೆ, ಯಾವ ತರ ನಾವು ಅಳವಡಿಸ್ಕೋಬೇಕು, ಯಾವ ತರ ನಾವು ಸಕ್ರಿಯಗೊಳಿಸ್ಕೋಬೇಕಂತ ಆ ಅಂಶದ ಬಗ್ಗೆ ಪೂರ್ತಿ ತಿಳುವಳಿಕೆ ಸೊ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ಆಳವಾದ ಸಬ್ಜೆಕ್ಟ್. ಹೇಳ್ಬೇಕಂದ್ರೆ ಇದು ಆಳವಾದ, ಸೊ ಹೆಚ್ಚು ಸಮಯ ತಗೊಂಡಂತ ಈ ಸಬ್ಜೆಕ್ಟ್ ಇದು. ಅದಕ್ಕೋಸ್ಕರ ಪೂರ್ತಿ ಚರ್ಚೆ ಮಾಡೋಕ್ಕಾಗಲ್ಲ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇದು ಅಂತರಪ್ರಜ್ಞೆ ಅಂದ್ರೆ ಏನು, ಅಂತರಪ್ರಜ್ಞೆ ಎಲ್ಲಿರತ್ತೆ, ಅಂತರಪ್ರಜ್ಞೆನ ಯಾವ ತರ ನಾವು ಅಳವಡಿಸ್ಕೋಬಹುದು, ಯಾವ ತರ ಅಭ್ಯಾಸ ಮಾಡ್ಬೋದು, ಅದರಿಂದ ಪ್ರಯೋಜನಗಳು ಏನೇನು ಪ್ರಯೋಜನಗಳು ನಾವು ಪಡಿಬಹುದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅಂತರಪ್ರಜ್ಞೆ ಅಂದ್ರೆ ಅಂತರವಾಗಿರೋದು, ಅಂದ್ರೆ ಬಾಹ್ಯವಾಗಿ ಏನಿಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಇಂಗ್ಲಿಷ್ ಅಲ್ಲಿ ಇಂಟ್ಯೂಷನ್ ಅಂತ ಕರೀತೀವಿ. ಇಂಟ್ಯೂಷನ್ ಅದರಲ್ಲಿ ಎರಡು ಪದಗಳಿದೆ, ಇನ್ ಪ್ಲಸ್ ಟ್ಯೂಷನ್. ಅಂದ್ರೆ ಟ್ಯೂಷನ್ ಅಂದ್ರೆ ಏನು, ಒಂಥರ ಗೈಡೆನ್ಸ್ ಅಂತ ಕಲಿಯೋದು. ಗೈಡೆನ್ಸ್ ಅಂದ್ರೆ ಒಂದು ನಮ್ಗೆ ಹೇಳ್ಬೇಕಂದ್ರೆ ಒಂದು ಟ್ರೈನಿಂಗ್, ಒಂದು ಶಿಕ್ಷಣ ಅಂತ ಹೇಳ್ತೀವಿ. ಶಿಕ್ಷಣ ಕೊಡ್ತಾ ಇರ್ತಾರಲ್ಲ, ಈಗ ಯಾವುದೇ ಮಾಸ್ಟರ್, ಒಂದು ಮ್ಯಾಥಮೆಟಿಕ್ಸ್ ಆಗ್ಬೋದು, ಅಂದ್ರೆ ಒಂದು ಮ್ಯಾಥ್ಸ್ ಆಗ್ಬೋದು, ಒಂದು ಶಾಸ್ತ್ರ ಅಂದ್ರೆ ಸೈನ್ಸ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದಕ್ಕೊಂದು ಮಾಸ್ಟರ್ ಇರ್ತಾರೆ, ಅವರು ಶಿಕ್ಷಣ ಕೊಡ್ತಾ ಇರ್ತಾರೆ. ಅದು ನಾವು ಟ್ಯೂಷನ್ ಅಂತ ಹೇಳ್ತಾ ಇರ್ತೀವಿ, ಟ್ಯೂಷನ್ ಗೈಡೆನ್ಸ್ ಅಂತ ಹೇಳ್ತಾರೆ ಅಲ್ವಾ. ಅದು ಔಟ್ಸೈಡ್ ನಾವು ಅಂದ್ರೆ ಬಾಹ್ಯವಾಗಿ ಯಾವುದೇ ಒಂದು ಸಬ್ಜೆಕ್ಟ್, ಒಂದು ವಿಷಯದಲ್ಲಿ ಪರಿಜ್ಞಾನ ಹೆಚ್ಚಾಗಿ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಶಿಕ್ಷಣಕ್ಕೆ ಸೇರ್ಕೊತೀವಿ. ಆ ಶಿಕ್ಷಣ ಅನ್ನೋದು ತಗೊಂಡು ನಾವು ನಮ್ಮ ಜ್ಞಾನವನ್ನು ಸ್ವಲ್ಪ ಹೆಚ್ಚು ಮಾಡ್ಕೊತಾ ಹೋಗ್ತೀವಿ ಅಲ್ವಾ. ಅದು ಔಟ್ಸೈಡ್ ಟ್ಯೂಷನ್. ಅದು ಇದು ಇನ್ ಟ್ಯೂಷನ್ ಅಂದ್ರೆ ಇನ್ಸೈಡ್ ಟ್ಯೂಷನ್. ಇನ್ಸೈಡ್ ಟ್ಯೂಷನ್ ಅಂದ್ರೆ ಏನು, ನಿಮ್ಮ ಒಳಗಡೆನೆ ಟ್ಯೂಷನ್ ಇದೆ. ಯಾರವರು ಟೀಚರು, ಯಾರು ಟೀಚರ್ ನಿಮ್ಗೆ ಅಂದ್ರೆ ನಿಮ್ಗಂದ್ರೆ ನಿಮ್ಮ ದೇಹ ಆಗ್ಬೋದು, ಮನಸ್ಸು ಆಗ್ಬೋದು, ಬುದ್ಧಿ ಆಗ್ಬೋದು, ಇದೆಲ್ಲ ನೀವು ಅಂತ ಅರ್ಥ ಅಲ್ವಾ. ಸೊ ನಾವೆಲ್ಲರೂ ಯಾವ್ದ್ರಿಂದ ನಾವೆಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ವಿ, ನಮ್ಮನ್ನು ಗುರುತಿಸೋದು ಹೇಗೆ, ನಮ್ಗೆ ಗುರುತಿಸೋದು ನಮ್ಮ ಫಿಸಿಕಲ್ ಬಾಡಿ, ಅಂದ್ರೆ ನಮ್ಮ ಭೌತಿಕ ದೇಹ, ಮತ್ತೆ ನಮ್ಮ ಮನಸ್ಸು, ನಮ್ಮ ಯೋಚನೆಗಳು, ನಮ್ಮ ಬುದ್ಧಿ. ಈ ಮೂರಿಂದ ಏನ್ ತಿಳ್ಕೊಂತಾರೆ, ನಿಮ್ ಬಗ್ಗೆ ಇನ್ನೊಬ್ರು ತಿಳ್ಕೊಳ್ಳೋ ಅವಕಾಶ ಇದೆ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಅಂದ್ರೆ ಸೊ ಹೇಳ್ಬೇಕಂದ್ರೆ ಒಂಥರ ಸಂಕ್ಷಿಪ್ತವಾಗಿ, ಸೊ ಅರ್ಥವಂತವಾಗಿ ಹೇಳ್ಬೇಕಂದ್ರೆ ಬಾಹ್ಯ ಪದಜಾಲ ಯೂಸ್ ಮಾಡಿ ನಾವು ಹೇಳ್ಬೇಕಂದ್ರೆ, ನಾನು ಬುದ್ಧಿ, ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ ಅಂತ ಹೇಳ್ತೇನೆ ಅಲ್ವಾ. ಫಿಸಿಕಲ್ ಬಾಡಿ, ನಾನು ಈ ದೇಹ, ಮತ್ತೆ ಈ ಮನಸ್ಸು, ಈ ಬುದ್ಧಿ ನಾನು ಅಂತ ಹೇಳ್ತಾ ಇರ್ತೀನಿ. ಆದ್ರೆ ನಿಮ್ಮ ನಿಜ ಸ್ವರೂಪ ಬೇರೆ. ನಿಮ್ಮ ನಿಜ ಸ್ವರೂಪ, ಶಾಶ್ವತವಾಗ ಇರುವಂತ ಸ್ವರೂಪ ಯಾವುದು, ನಿಮ್ಮ ಆತ್ಮ ಸ್ವರೂಪ. ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಅದನ್ನೇ ನಾವು ದಿನಾಲು ಅಭ್ಯಾಸ ಮಾಡ್ತಾ ಇದ್ವಿ. ನಮ್ಮ ಧ್ಯಾನದಿಂದ ಆ ತಿಳುವಳಿಕೆ ನಾವು ಪ್ರಾಯೋಗಪೂರ್ವಕವಾಗಿ ತಿಳ್ಕೊಳ್ಳೋಕೆ ಪ್ರತಿ ದಿವಸ ಪ್ರಯತ್ನ ಮಾಡ್ತಾ ಇದ್ವಿ ಅಲ್ವಾ. ಸೊ ಈಗ ತಿಳ್ಕೊಳ್ಳುವಾಗ ಸ್ನೇಹಿತರೆ, ನಿಮ್ಮ ಒಳಗಡೆ ಇನ್ನೊಬ್ರು ಒಂದು ಟೀಚರ್ ಇದ್ದಾರೆ, ಒಂದು ಮಾಸ್ಟರ್ ಇದ್ದಾರೆ ಹೊರಗಡೆ. ಒಂದು ಮಾಸ್ಟರ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಒಂದು ಟೀಚರ್ ಅಂತ ಹೇಳ್ಬೋದು. ಒಂದು ಉಪಾಧ್ಯಾಯರು ನಿಮ್ಮ ಒಳಗಡೆ ಇದ್ದಾರೆ. ಅವರು ಯಾರು ಟೀಚ್ ಮಾಡ್ತಾರೆ, ಯಾರು ಟ್ಯೂಷನ್ ಕೊಡ್ತಾರೆ ಅಂದ್ರೆ
ನೀವು ನಿಮ್ಮ ನಡವಳಿಕೆ ಸರಿಯಾಗಿ ಇಟ್ಕೋಬೇಕು. ನಿಮ್ಮ ಜೀವನ ನಡವಳಿಕೆಗೆ, ನಿಮ್ಮ ಜೀವನದಲ್ಲಿ ಮಾಡುವಂಥ ಚಟುವಟಿಕೆಗಳಿಗೆ, ಮತ್ತೆ ನಿಮ್ಮ ಯೋಚನಾ ವಿಧಾನಗಳು, ನೀವು ಮಾಡ್ತಾ ಇರುವಂಥ ಚೇಷ್ಟ ಕರ್ಮ ಆಗ್ಬೋದು, ಏನೇ ಕರ್ಮ ಇರಲಿ. ಸೊ ಮನಸ ವಾಚ ಕರ್ಮನ ಅಂದ್ರೆ ಮನೋಕರ್ಮಗಳು, ಚೇಷ್ಟ ಕರ್ಮಗಳು, ಸೊ ನಮ್ಮ ಬಾಯಿಂದ ಮಾತಾಡುವಂಥ ಕರ್ಮಗಳು, ಸೊ ಮಾತನಾಡಿದಿಂದ ಬರುವಂಥ ಕರ್ಮಗಳು. ಯಾವುದೇ ಕರ್ಮಗಳು ಸರಿಯಾಗಿ ಪಾಲನೆ ಮಾಡಬೇಕು. ನೀವು ಸರಿಯಾದ ಪಾಲನೆ ಮಾಡಬೇಕು ನಿಮ್ಮ ಜೀವನದಲ್ಲಿ. ಸೊ ಅದರಿಂದ ನೀವು ಯಶಸ್ವಿಗೊಳಿಸ್ಕೋಬೇಕು. ಯಾವುದೇ ದುಃಖಕ್ಕೆ ಲೋನಾಗಬಾರ್ದು. ಇನ್ನೊಬ್ಬನು ದುಃಖ ಮಾಡಕ್ಕೆ ಅವ್ರಿಗೂ ದುಃಖ ಅನ್ನೋದು ಅವರ ಜೀವನದಲ್ಲಿ ನೀವು ಸೇರಿಸಬಾರ್ದು, ಅಂದ್ರೆ ನೀವು ಕೊಡಬಾರ್ದು ಅಲ್ವಾ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಜೀವನಕ್ಕೆ ಯಾವಾಗ್ಲೂ ಒಂದು ಟ್ಯೂಷನ್ ಕೊಡ್ತಾ ಇರ್ತಾರೆ, ಒಂದು ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಅದು ಎಲ್ಲಿಂದ ಬರುತ್ತೆ? ಇನ್ಸೈಡ್ ಇಂದ, ಅಂದ್ರೆ ಅಂತರದಿಂದ ಬರ್ತಾ ಇರ್ತದೆ. ಆ ಅಂತರದಿಂದ ಬರುವಂತ ಈ ಗೈಡೆನ್ಸ್, ಈ ಟ್ಯೂಷನ್ ಇಂಟ್ಯೂಷನ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಇಂಟ್ಯೂಷನ್ ಅಂದ್ರೆ ಇನ್ ಪ್ಲಸ್ ಟ್ಯೂಷನ್, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾರವರು ಹೇಳೋರು? ಇದೆಲ್ಲ ಟ್ಯೂಷನ್ ನಮ್ಗೆ ಹೇಳ್ಕೊಡೋರು ಯಾರು ಅಂದ್ರೆ ನಮ್ಮ ಆತ್ಮ. ನಮ್ಮ ಒಳಗಡೆ ಇರುವಂತ ಆ ಸೋಲ್ ಇದೆಲ್ಲ, ಸೋಲ್ ಪ್ಲಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಆತ್ಮ ಪದಾರ್ಥ, ಆತ್ಮ ಜೊತೆಗೆ ಇರುವಂತ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನದು? ಉಪಪ್ರಜ್ಞಾ ಮನಸ್ಸು ಸ್ನೇಹಿತರೆ. ಯಾವುದು? ಉಪಪ್ರಜ್ಞಾ ಮನಸ್ಸು. ಈ ಉಪಪ್ರಜ್ಞಾ ಮನಸ್ಸುನೇ ನಾವು ಇನ್ನೊಂದು ರೀತಿಯಲ್ಲಿ ಕರಿಬೇಕಂದ್ರೆ ಅಂತರ್ಪ್ರಜ್ಞಾ ಮನಸ್ಸು ಅಂತ ಕರಿಬಹುದು ಅಲ್ವಾ. ಅಂತರ್ಪ್ರಜ್ಞಾ ಮನಸ್ಸು ಏನ್ ನಾವು ಅನ್ಕೊಂಡಿದ್ವಲ್ಲ ಈಗಾಗಲೇ ಅಂತಃಪ್ರಜ್ಞಾ ಅಂದ್ರೆ ಏನು, ಇಂಟ್ಯೂಷನ್ ಅಂತ ಈಗಾಗಲೇ ನಾವು ತಿಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಅದೇ ಅಂತರಪ್ರಜ್ಞಾ ಮನಸ್ಸು ಇಲ್ಲಾಂದ್ರೆ ಉಪಪ್ರಜ್ಞಾ ಮನಸ್ಸು, ಉಪಚೇತನಾ ಮನಸ್ಸು ಎಲ್ಲ ಒಂದೇ, ಅರ್ಥ ಮಾಡ್ಕೋಬೇಕು. ಸೊ ಈ ಉಪಪ್ರಜ್ಞಾ ಮನಸ್ಸು ಏನಿದೆಯೋ, ಆತ್ಮ ಏನಿದೆಯೋ, ನಮ್ಮ ಒಳಗಡೆ ಇರುವಂತ ಆತ್ಮ, ಅದಕ್ಕೂ ನಮಗೆ ಟ್ಯೂಷನ್ ಕೊಡ್ತಾ ಇರ್ತದೆ, ಗೈಡೆನ್ಸ್ ಕೊಡ್ತಾ ಇರ್ತದೆ, ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತದೆ. ಅದಕ್ಕೋಸ್ಕರ ಇದನ್ನು ಇಂಟ್ಯೂಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಮತ್ತೆ ಈ ಇಂಟ್ಯೂಷನ್ ಎಲ್ಲಿದೆ? ಒಳಗಡೆನೇ ಇದೆ, ನಮ್ಮ ಒಳಗಡೆ ಇದೆ. ಮತ್ತೆ ಯಾವ ತರ ನಾವು ಅದೆಲ್ಲ ಅದಕ್ಕೂ ಯಾವ ತರ ಉಪಯೋಗಿಸ್ಕೋಬೇಕು, ಯಾವ ತರ ನಮ್ಮ ಒಳಗಡೆ ಇರುವಂತ ಆ ಮಾರ್ಗದರ್ಶನ ನಾವು ಯಾವ ತರ ಸಕ್ರಿಯಗೊಳಿಸ್ಕೋಬೇಕು. ಈಗ ಇದೆಯಾ ಅಂದ್ರೆ ನಾವು ಇಡೀ ಜೀವನದಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದೀವಲ್ಲ, ಪ್ರತಿಯೊಬ್ಬರು ಅಂದ್ರೆ ನಾವೇ ಅಲ್ಲ, ಈ ಧ್ಯಾನ ಮಾರ್ಗದಲ್ಲಿ ಬಂದಿರೋರೆಲ್ಲ, ಆಚೆ ಕಡೆ ಇರೋರು ಪ್ರತಿಯೊಬ್ಬರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬೇರೆ ಬೇರೆ ಚಟುವಟಿಕೆಗಳು, ಅವರು ಮಾಡೋ ವೃತ್ತಿ, ಸೊ ಹಲವಾರು ಜನ ಹಲವಾರು ವೃತ್ತಿಗಳು ಅಭ್ಯಸಿಸ್ಕೊಂಡು ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಅವ್ರಿಗೆಲ್ಲ ಈ ಅಂತರ್ಪ್ರಜ್ಞೆ ಇದೆಯಾ ಅಂದ್ರೆ ಅಂತರ್ಪ್ರಜ್ಞೆ ಇಲ್ಲ ಅಂತ ಹೇಳ್ಬೇಕು. ಅಂತರ್ಪ್ರಜ್ಞೆ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಿಲ್ಲ ಅವ್ರಿಗೆಲ್ಲ ಅಂತಂದ್ರೆ, ಖಂಡಿತವಾಗಿ ಏನಾಗುತ್ತೆ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಅಂತರ್ಪ್ರಜ್ಞೆ ನಾವು ಹುಟ್ಟೋ ಸಮಯದಲ್ಲಿ ನಮ್ಮ ಆತ್ಮ ಅನ್ನೋದು 3 ರಿಂದ 5 ತಿಂಗಳ ಟೈಮಲ್ಲಿ, ಅಂದ್ರೆ ನಮ್ಮ ತಾಯಿ ಗರ್ಭ ಧರಿಸಿದ ಮೇಲೆ 3 ರಿಂದ 5 ತಿಂಗಳ ಆ ಸಮಯದಲ್ಲಿ ನಮ್ಮ ಆತ್ಮ ನಮ್ಮ ಒಳಗಡೆ ಪ್ರವೇಶಿಸ್ತದೆ. ನಮ್ಮ ಆತ್ಮ ಜೊತೆಗೆ ಏನು ಪ್ರವೇಶಿಸ್ತದೆ ಅಂದ್ರೆ, ಈಗಾಗಲೇ ತಿಳ್ಕೊಂಡಿದ್ವಿ, ಎಷ್ಟೋ ದೇಹಗಳು. ಸೊ ಅದೇ ಒಂದು 6 ದೇಹಗಳು, ಅಂದ್ರೆ 2 ದೇಹಗಳು ಭೂಮಿ ಮೇಲೆ ತಯಾರಾಗತ್ತೆ, ಇನ್ನು 5 ದೇಹಗಳು ಹೇಳ್ಬೋದು. 5 ದೇಹಗಳು ನಮ್ಮ ಈ ಆತ್ಮ ಜೊತೆಗೆ ಏನೇನ್ ಬರ್ತದೆ? ಆತ್ಮ ಶರೀರಗಳು ಬರುತ್ತೆ. ಆತ್ಮ ಶರೀರಗಳು ಅಂದ್ರೆ ನಾವು ಅನ್ಕೋಬಹುದು, ಒಂದು ಕಾರಣ ಶರೀರ, ಮಹಾಕಾರಣ ಶರೀರ, ಮತ್ತೆ ಈ ಆಸ್ಟ್ರಲ್ ಬಾಡಿ ಅಂದ್ರೆ ಸೂಕ್ಷ್ಮ ಶರೀರ, ಇದೆಲ್ಲದನ್ನು ಅಂದ್ರೆ ನಮ್ಮ ಆತ್ಮ ಜೊತೆಗೆ ಈ ಶರೀರಗಳು, ಈ ಆತ್ಮ ಶರೀರಗಳು, ಮತ್ತೆ ಈ ಸೋಲ್ ಅಂದ್ರೆ ಅದು ಪರಿಶುದ್ಧ ಆತ್ಮ ಮತ್ತೆ ಶರೀರಗಳು, ಈ ಆತ್ಮ ಶರೀರಗಳು, ಆ ಜೊತೆಗೆ ಈ ಏನ್ ಬರುತ್ತೆ? ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞಾ ಮನಸ್ಸು. ಈ 3 ಸೇರಿ ನಮ್ಮ ಮಾತೃ ಗರ್ಭದಲ್ಲಿ ಪ್ರವೇಶಿಸ್ತದೆ. ಅವಾಗ ನಮ್ಮ ಒಳಗಡೆ ಏನಾಗ್ತದೆ? ಆ ಪಿಂಡ ಅನ್ನೋದು ಅದು ವೃದ್ಧಿ ಆಗ್ತಾ ಇರ್ತದೆ. ಸೊ ನಿಧಾನವಾಗಿ ಅದೇ ಆ ತರ ಏನಾಗ್ತದೆ? ಸೊ ನಾವು ಈ ಭೂಮಿ ಮೇಲೆ ಹುಡ್ತೀವಿ ಅಲ್ವಾ. ಆದ್ರೆ ನಿಮ್ಮ ಒಳಗಡೆ ಈಗಾಗಲೇ ಈ ಅಂತರ್ಪ್ರಜ್ಞಾ ಮನಸ್ಸು ಇದೆ. ಮತ್ತೆ ಇದಿರುವಂತ ಆ ಅಂತರ್ಪ್ರಜ್ಞಾ ಮನಸ್ಸು ಏನು ಶಕ್ತಿ ಇದೆ ಅಂದ್ರೆ, ಖಂಡಿತವಾಗಿ ಸ್ನೇಹಿತರೆ, ನೀವು ಏನೇ ಮಾಡ್ಬೇಕಂದ್ರು, ಏನೇ ನೀವು ಯಶಸ್ವಿಗೊಳಿಸ್ಬೇಕು, ಏನೇ ನಿರ್ಣಯ ಮಾಡಬೇಕು, ಇನ್ನೊಂದು ನಿರ್ಣಯ ಆಗ್ಬೋದು, ಯಶಸ್ವಿಗೊಳಿಸ್ಕೋಬಹುದು. ಮತ್ತೆ ನೀವು ಶಾಂತವಾಗಿರ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಯಾವುದೇ ಗೊಂದಲಕ್ಕೆ ಲೋನಾಗಬಾರ್ದು ಅಲ್ವಾ, ಯಾವುದೇ ಕೆಟ್ಟದ್ದು ಮಾಡಬಾರ್ದು. ಸೊ ಒಳ್ಳೆ ಕರ್ಮಲ್ ಮಾಡಬೇಕು ಅಲ್ವಾ. ಇನ್ನು ಹೆಚ್ಚಾಗಿ ನಿಮ್ಮ ಕೆಲಸ ಮಾಡ್ಕೋಬೇಕು, ಅದೇ ನೀವು ಮಾಡುವಂತ ಕೆಲಸಗಳು ಅತಿ ಶ್ರೇಷ್ಠವಾಗಿರ್ಬೇಕು
ಅಂದ್ರೆ ಈ ಮನಸ ವಾಚ ಕರ್ಮಣ ಇದೆಲ್ಲಾನು ತ್ರಿಕರಣ ಶುದ್ಧಿಯಾಗಿ ಮಾಡ್ಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ನಿಮ್ಗೂ ಸಿಗುವಂತ ಮಾರ್ಗದರ್ಶನ, ನಿಜವಾದ ಮಾರ್ಗದರ್ಶನ ಎಲ್ಲಿಂದ ಸಿಗತ್ತಂದ್ರೆ ಯಾವಾಗಲೂ ನಮ್ಮ ಅಂತರ ಒಳಗಡೆ ಸಿಗತ್ತೆ. ಅದೇ ನಿಮ್ಮ ಅಂತರ ಪ್ರಜ್ಞಾ ಮನಸ್ಸು ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಚೇತನ ಮನಸ್ಸು ಏನ್ ಮಾಡತ್ತೆ, ಪ್ರಜ್ಞಾ ಮನಸ್ಸು ಏನ್ ಮಾಡತ್ತೆ ನೋಡಿ. ಇಲ್ಲಿ ಅಂತರ ಪ್ರಜ್ಞಾ ಮನಸ್ಸಿದೆ, ಮತ್ತೆ ಪ್ರಜ್ಞಾ ಮನಸ್ಸಿದೆ. ಪ್ರಜ್ಞಾ ಮನಸ್ಸು ಅಂದ್ರೆ ಏನು? ಅದು ಕಾನ್ಸಿಯಸ್ ಮೈಂಡ್. ಮತ್ತೆ ಕಾನ್ಸಿಯಸ್ ಮೈಂಡ್ ಏನ್ ಮಾಡ್ತಾ ಇರ್ತದೆ, ಈ ಪ್ರಜ್ಞಾ ಮನಸ್ಸು ಅನ್ನೋದು ಸುತ್ತು ಇರುವಂತ ಈ ಈ ಈ ಸಮಾಜದಿಂದ ನಮ್ಮ ತಂದೆ ತಾಯಿಯಿಂದ ಮತ್ತೆ ನಮ್ಮ ಸ್ನೇಹಿತರಿಂದ ನಾನು ಎಲ್ಲೆಲ್ಲಿ ಏನೇನು ಚಟುವಟಿಕೆ ನಡೆಸ್ತಾ ಇರ್ತೀನೋ ಅಲ್ಲಿ ಎಲ್ಲಾದ ಕಡೆಯಿಂದ ನಾನು ಏನು ಪರಿಜ್ಞಾನ ತಗೊಂಡಿರ್ತೀನಿ, ಏನು ನಾಲೆಡ್ಜ್ ಅಂದ್ರೆ ಏನು ಜ್ಞಾನ ತಗೊಂಡಿರ್ತೀನಿ, ಅದ್ರ ಮೇಲೆ ಆಧಾರ ಆಗಿ ಅದು ಅದು ವೃದ್ಧಿ ಹೊಂದ್ತಾ ಇರ್ತದೆ. ಯಾವುದು? ಪ್ರಜ್ಞಾ ಮನಸ್ಸು. ಅದಕ್ಕೋಸ್ಕರ ಅದನ್ನು ಪೂರ್ತಿ ನಾವು ನಂಬಕ್ಕಾಗಲ್ಲ. ಅಂದ್ರೆ ಅದ್ರ ಒಳಗಡೆ ಇರುವಂತ ಜ್ಞಾನ ಅನ್ನೋದು ಅದೇ ಪೂರ್ತಿ ಜ್ಞಾನ ಇದೆಯಾ, ಅದೇ ನಿಜವಾದ ಜ್ಞಾನನ, ಅದು ಸತ್ಯವ ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಸೊ ಹಲವಾರು ಜನ ಹಲವಾರು ರೀತಿಯಲ್ಲಿ ನಮ್ಗೆ ಆ ಪ್ರಜ್ಞಾ ಮನಸ್ಸನ್ನು ಶಿಕ್ಷಣ ಕೊಡ್ತಾ ಹೋಗ್ತಾರೆ. ನಮ್ಮ ಪೇರೆಂಟ್ಸ್ ಒಂಥರ ಹೇಳ್ತಾರೆ, ಮತ್ತೆ ಉಪಾಧ್ಯಾಯರು ಇನ್ನೊಂಥರ ಹೇಳ್ತಾರೆ, ಸ್ನೇಹಿತರು ಇನ್ನೊಂಥರ ಅದೇ ಸಬ್ಜೆಕ್ಟ್ ಬಗ್ಗೆ ಅದೇ ಮಾಹಿತಿನೂ ಇನ್ನೊಂಥರ ಕೊಡ್ತಾ ಇರ್ತಾರೆ. ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನೋದು ಒಂದು ಅನುಭವಪೂರ್ವಕವಾಗಿ ನಾವು ತಿಳ್ಕೊಬೇಕಾಗತ್ತೆ. ಪ್ರಜ್ಞಾ ಮನಸ್ಸಲ್ಲಿ ಯಾವುದು ವಿಚಕ್ಷಣ ಜ್ಞಾನ ಇರಲ್ಲ ಸ್ನೇಹಿತರೆ. ಮತ್ತೆ ಪ್ರಜ್ಞಾ ಮನಸ್ಸು ವಿಚಕ್ಷಣ ಕೊಡೋರು ಯಾರು? ಬುದ್ಧಿ. ಬುದ್ಧಿ ನಮ್ಮ ಬುದ್ಧಿ ಹೆಚ್ಚಾಗಿದ್ರೆ ನಮ್ಮ ಮನಸ್ಸಕ್ಕೂ ನಾನು ಹೇಳ್ತೀನಿ ಇದು ಕರೆಕ್ಟು ಇದು ತಪ್ಪು, ಅಂದ್ರೆ ಇದು ತಪ್ಪಿದೆ ಇದು ಸರಿಯಾಗಿದೆ ಅಂತ ಹೇಳ್ತಾ ಇರ್ತೀನಿ. ಸೊ ಆ ತರ ವಿಚಕ್ಷಣಾ ಜ್ಞಾನ ಕೊಡೋರು ಬುದ್ಧಿ. ಆ ಬುದ್ಧಿನ ಹೆಚ್ಚು ಮಾಡ್ಕೋಬೇಕಂದ್ರೆ ಯಾವ ತರ ಸಾಧ್ಯವಾಗತ್ತೆ? ಸೊ ನಾವು ಏನೇ ಸಜ್ಜನ ಸಾಂಗತ್ಯ ಮಾಡಿದ್ರು ಸ್ವಾಧ್ಯಾಯ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಮಾಡ್ತಾ ಹೋಗ್ತೀವಿ. ಮತ್ತೆ ಅದೇ ಇಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಅನುಭವಗಳು ಪಡಿತೀವಿ ನಾವು. ಈ ಅನುಭವಗಳಿಂದ ಬರೋದು ಜ್ಞಾನ. ಈ ಅನುಭವೇ ಜ್ಞಾನ ಅಂತ ಹೇಳ್ತೀವಲ್ಲ, ಅದೆಲ್ಲಾನು ಏನಾಗ್ತದೆ ಬುದ್ಧಿಯಾಗಿ ರೂಪ ಒಂಥರ ಪರಿವರ್ತನೆ ಸ್ನೇಹಿತರೆ. ಸೊ ಬುದ್ಧಿಯಾಗಿ ಅದು ರೂಪಾಂತರಗೊಳಿಸ್ತದೆ. ಅವಾಗ ನಮಗೂ ಬುದ್ಧಿ ಹೆಚ್ಚಾಗ್ತಾ ಹೋದ್ರೆ ನಮ್ಮ ಪ್ರಜ್ಞಾ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡದು ಒಂದು ಬುದ್ಧಿಯಿಂದನೇ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿದ್ರೆ ಈ ಪ್ರಜ್ಞಾ ಮನಸ್ಸು ಹೇಳೋದು ನಾವು ಪೂರ್ತಿ ನಂಬಕ್ಕಾಗಲ್ಲ ಸ್ನೇಹಿತರೆ. ಯಾವುದೇ ನೀವು ನಿರ್ಣಯ ಮಾಡ್ಬೇಕಂದ್ರು ಆದ್ರೆ ಏನಾಗ್ತದೆ, ಇಡೀ ಒಂದು ಸುಮಾರು ಹೇಳ್ಬೇಕಂದ್ರೆ 80-90% ಜನ ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಜ್ಞಾ ಮನಸ್ಸಿಂದ ಬದುಕ್ತಾ ಇದ್ದಾರೆ. ಪ್ರಜ್ಞಾ ಮನಸ್ಸನ್ನು ಉಪಯೋಗಿಸ್ಕೊಂಡು ಯಾವಾಗಲೂ ಅವ್ರು ಮಾಡುವಂತ ಚಟುವಟಿಕೆಗಳು ತಪ್ಪಾಗ್ಬೋದು, ಕರೆಕ್ಟ್ ಆಗ್ಬೋದು. ಮತ್ತೆ ಅದು ತಪ್ಪೇ ಆಗಿದ್ರೆ ಏನಾಗ್ತದೆ, ಖಂಡಿತವಾಗಿ ಒಂದು ಕೆಟ್ಟ ಅನುಭವಗಳು ತಗೊಂತಾರೆ. ಕೆಟ್ಟ ಅನುಭವಗಳು ತಗೊಂಡ್ರೆ ಏನ್ ತೊಂದರೆ ಇಲ್ಲ. ಕೆಟ್ಟ ಅನುಭವಗಳು ಈ ಕೆಟ್ಟ ಅನುಭವ ಆಗಿರ್ತದೆ, ಇನ್ನೊಂದು ದಿವಸ ಅದು ಒಳ್ಳೆ ಅನುಭವ ಆಗಿ ಪರಿವರ್ತನೆಗೊಳಿಸ್ಕೋತದೆ ಅಲ್ವಾ. ಸೊ ಈ ತರ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಆದ್ರೆ ಮತ್ತೆ ಅಂತರ್ಪ್ರಜ್ಞಾ ಮನಸ್ಸಿಂದ ಏನ್ ಪ್ರಯೋಜನ ನಮ್ಗೆ ಅಂದ್ರೆ, ಪ್ರಜ್ಞಾ ಮನಸ್ಸಿಗಿರುವಂತ ಗೊಂದಲ, ಪ್ರಜ್ಞಾ ಮನಸ್ಸಿಗಿರುವಂತ ಒಂದು ಕನ್ಫ್ಯೂಷನು, ಪ್ರಜ್ಞಾ ಮನಸ್ಸು ಮಾಡೋ ತಪ್ಪುಗಳು, ಪ್ರಜ್ಞಾ ಮನಸ್ಸು ಮಾಡುವಂತ ಸೊ ಯಾವುದೇ ಇನ್ನೊಬ್ರಿಗೆ ತೊಂದರೆ ಕೊಡೋದು, ಸೊ ಇನ್ನೊಬ್ಬರ ಮೇಲೆ ಒಂದು ಹಿಂಸಾ ಅವ್ರಿಗೆ ಇನ್ನೊಬ್ರಿಗೂ ತಂದು ಕೊಡೋದು, ಇಂಥ ಯಾವುದೇ ಇರಲ್ಲ ಸ್ನೇಹಿತರೆ. ಈ ಪ್ರಜ್ಞಾ ಮನಸ್ಸು ಅಂತರ್ಪ್ರಜ್ಞಾ ಮನಸ್ಸು ನಾವು ಬಳಸ್ಕೊಳ್ಳೋದು ನಾವು ಶುರು ಮಾಡಿದ್ರೆ ನಿಜವಾಗಿ ಅದ್ಭುತ ಜೀವನವನ್ನು ನಾವು ನಡೆಸ್ಕೋಬಹುದು. ಅಂದ್ರೆ ನಾವೇ ಅಲ್ಲ, ಸೊ ನಾವು ಅದ್ಭುತ ಜೀವನವನ್ನು ನಡೆಸ್ತೀವಿ, ನಮ್ಮ ಸುತ್ತಮುತ್ತ ಇರುವಂತ ಪ್ರತಿಯೊಬ್ಬರಿಗೆ ಅದ್ಭುತ ಜೀವನವನ್ನು ನಾವು ನೀಡಬಹುದು ಅಲ್ವಾ. ಯಾಕಂದ್ರೆ ನಮ್ಮ ಚಟುವಟಿಕೆಗಳು, ನಮ್ಮ ಜ್ಞಾನ, ನಮ್ಮ ವಿಚಕ್ಷಣಾ ಶಕ್ತಿ, ನಮ್ಮ ಬುದ್ಧಿ, ನಮ್ಗಿರುವಂತ ನಮ್ಮ ಒಳಗಡೆ ಇರುವಂತ ಎಲ್ಲದನ್ನು ಪರಿಶುದ್ಧವಾಗಿ ಇಟ್ಕೊಂಡು, ಆ ಪರಿಶುದ್ಧತೆ ಅಂದ್ರೆ ಪೂರ್ತಿ ಶುದ್ಧವಾಗಿಟ್ಕೊಂಡು ನಮ್ಮ ಮನಸ ವಾಚ ಕರ್ಮ ಅಂತ ಕರ್ಮಗಳೆಲ್ಲ ಸರಿಯಾದ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ನಿಮ್ಮ ಅಂತರ ಪ್ರಜ್ಞಾ ಮನಸ್ಸು ಉತ್ತೇಜಿತ ಇದ್ರೆ, ಅಂದ್ರೆ ನಿಮ್ಮ ಅಂತರ ಪ್ರಜ್ಞಾ ಮನಸ್ಸು ಸಕ್ರಿಯಗೊಳಿಸ್ಕೊಂಡಿದ್ರೆ, ಅದೇನ್ ಹೇಳ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಿಮ್ಮ ಒಳಗಡೆ ಸಕ್ರಿಯಗೊಳಿಸ್ಕೊಂಡಿದೆ ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಸಕ್ರಿಯಗೊಳಿಸ್ಕೊಂಡಿಲ್ಲ ಅಂದ್ರೆ ಇಷ್ಟು ನಷ್ಟಗಳಿದೆ. ಏನ್ ನಷ್ಟಗಳು? ಪ್ರತಿಯೊಂದು ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ, ಪೂರ್ತಿ ಪರಿಪೂರ್ಣ ಜ್ಞಾನ ಇಲ್ಲ ನಮ್ಗೆ. ಯಾಕಂದ್ರೆ ಅದು ಪ್ರಜ್ಞಾ ಮನಸ್ಸಿಂದ ನಾನು ನಿರ್ಣಯ ಮಾಡ್ತಾ ಇದ್ದೀನಿ. ಅವಾಗ ಅದು ಪರಿಪೂರ್ಣ ಜ್ಞಾನ ನಮ್ಮ ಹತ್ರ ಇಲ್ಲ ಅಂದ್ರೆ ಅದು ತಪ್ಪೇ ಆಗ್ಬೋದು, ಅದು ಕರೆಕ್ಟೇ ಆಗ್ಬೋದು, ಹೇಳಕ್ಕಾಗಲ್ಲ. ಬೈ ಚಾನ್ಸ್ ತಪ್ಪು ಆಗ್ಬೋದು. ತಪ್ಪಾದ್ರೆ ಏನಾಗ್ತದೆ, ಅದರಿಂದ ಎಷ್ಟೋ ನಷ್ಟ, ನನಗೂ ನಷ್ಟ ಆಗತ್ತೆ, ನಾನು ಸುತ್ತಮುತ್ತ ಇರುತ್ತೆ ಎಲ್ಲರಿಗೂ, ನಮ್ಮ ಫ್ಯಾಮಿಲಿಗೆ ಆಗ್ಬೋದು, ಇನ್ನು ನಮ್ಮ ಸುತ್ತಮುತ್ತ ಇರೋ ಸಮಾಜಕ್ಕೂ ಅದು ನಷ್ಟ ಆಗ್ಬೋದು ಅಲ್ವಾ. ಸೊ ಅದು ಅರ್ಥ ಮಾಡ್ಕೊ. ಈಗ ನೋಡಿ,
ಒಂದು ಆಟಮ್ ಬಾಂಬು ಈಗಾಗಲೇ ಅಣುಬಾಂಬು ತಯಾರು ಮಾಡಿದ್ದಾರೆ ಈ ಭೂಮಿ ಮೇಲೆ. ಆ ತಯಾರು ಮಾಡಿದ ಅಣುಬಾಂಬ್ ಅನ್ನೋದು ಏನೋ ಒಂದು ಜ್ಞಾನದಿಂದ ಆ ಅದು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ತಿಳ್ಕೊಂಡು ಏನೋ ಒಂದು ಓದಿ ಮತ್ತೆ ಸೈನ್ಸ್ ಪರವಾಗಿ ಏನೇನೋ ಅವ್ರು ಪ್ರಯೋಗಗಳು ಮಾಡಿ ಸೊ ಈಗ ಅವರು ತಯಾರು ಮಾಡಿದ್ದಾರೆ. ಅದು ಅಂತರ್ಪ್ರಜ್ಞಾ ಮನಸ್ಸು ನಿಜವಾಗಿ ಕೆಲಸ ಮಾಡಿದ್ರೆ ಅವ್ರು ತಯಾರು ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದರಿಂದ ಎಷ್ಟು ನಷ್ಟ ಇರತ್ತೆ ಅಲ್ವಾ. ಈಗ ತಯಾರು ಮಾಡಿದ್ದಾರೆ, ಈಗಾಗಲೇ ತಯಾರು ಮಾಡಿದರೆ ಎಷ್ಟೋ ದೇಶಗಳು ರಾಜ್ಯಗಳೆಲ್ಲ ಸಂಗ್ರಹಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅದರಿಂದ ದಾಳಿ ಆದ್ರೆ ಎಷ್ಟು ನಷ್ಟ ಆಗತ್ತೆ ಈ ಪ್ರಪಂಚಕ್ಕೆ ಅದೆಲ್ಲ ಗೊತ್ತು ಆ ಸೈಂಟಿಸ್ಟ್ಗೂ. ಆದ್ರೆ ಆ ಸೈಂಟಿಸ್ಟ್ ಒಳಗಡೆ ನಿಜವಾದ ಉಪಪ್ರಜ್ಞಾ ಮನಸ್ಸು ಕೆಲಸ ಮಾಡ್ತಾ ಇದ್ರೆ ನೋಡಿ ಸ್ನೇಹಿತರೆ, ಉಪಪ್ರಜ್ಞಾ ಮನಸ್ಸು ಅನ್ನೋದು ನಮ್ಮ ಎಲ್ಲಾ ಯೋಗಿಗಳಿಗೂ ಉಪಪ್ರಜ್ಞಾ ಮನಸ್ಸೇ ಕೆಲಸ ಮಾಡ್ತಾ ಇರ್ತದೆ ಯಾವಾಗ್ಲೂ. ಅಂದ್ರೆ ಸಾಮಾನ್ಯ ಜೀವನ ಅನ್ನೋದು ಸಾಮಾನ್ಯ ಜನರಿಗೆ ಖಂಡಿತವಾಗಿ ಪ್ರಜ್ಞಾ ಮನಸ್ಸೇ ಹೆಚ್ಚಾಗಿರುತ್ತೆ. ಉಪಪ್ರಜ್ಞಾ ಮನಸ್ಸು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಇಲ್ಲಾಂದ್ರೆ ಜೀರೋ. ಅಂದ್ರೆ ಯಾವ ತರ ಇರ್ತದೆ? ಜೀರೋ ಅಂದ್ರೆ ಶೂನ್ಯ, ಅದು ಕೆಲಸನೇ ಮಾಡಲ್ಲ ಯಾವಾಗ್ಲೂ. ಮತ್ತೆ ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ನಾವು ಗಮನ ಕೊಟ್ಟಿಲ್ಲ. ನಮ್ಮ ಜೀವನ ಶುರು ಆಗಿದ ಮೇಲೆ ಅಂದ್ರೆ ನಾವು ಹುಟ್ಟಿದ ತಕ್ಷಣ ಒಂದು 3 ಇಂದ 5 ವರ್ಷವರೆಗೂ ನಾವು ಗಮನ ಕೊಡ್ತಾ ಇರ್ತೀವಿ. ನೋಡಿ ಮಗನು ಯಾರೇ ಮಗು ಅವ್ರನ್ನ ನೀವು ಸ್ವಲ್ಪ ನೋಡೋಕ್ ಪ್ರಯತ್ನ ಮಾಡಿದ್ರೆ ಎಷ್ಟೋ ಆನಂದವಾಗಿರ್ತಾನೆ. ಏನೂ ಕಾರಣ ಇಲ್ಲ, ಆನಂದವಾಗಿರ್ತಾನೆ ಅಲ್ವಾ. ಅವನ ಒಳಗಡೆ ಅವನೇ ಏನೋ ಒಂಥರ ಮಾತಾಡ್ಕೊತಾ ಇರ್ತಾನೆ, ಸೊ ನಗಿತಾ ಇರ್ತಾನೆ, ಆರಾಮಾಗಿ ಹ್ಯಾಪಿಯಾಗಿ ಅವ್ರು ಆಟ ಆಡ್ತಾ ಇರ್ತಾನೆ ಅಲ್ವಾ. ಒಂದು 3 ಇಂದ 5 ವರ್ಷ ಅದಾದ್ಮೇಲೆ ಏನಾಗ್ತದೆ? ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಶಿಕ್ಷಣ ಕೊಡ್ತಾ ಹೋಗ್ತೀವಿ. ಯಾರು? ಪೇರೆಂಟ್ಸು. ಯಾವ ಪೇರೆಂಟ್ಸು? ಪ್ರಜ್ಞಾ ಮನಸ್ಸಿರುವಂತ ಪೇರೆಂಟ್ಸ್. ಆ ಉಪಪ್ರಜ್ಞಾ ಮನಸ್ಸು ಅವ್ರಿಗೆ ಇಲ್ಲೇ ಇಲ್ಲವಾ? ಆ ಉಪಪ್ರಜ್ಞಾ ಮನಸ್ಸು ಅನ್ನೋದು ಯಾವಾಗ ಸಕ್ರಿಯಗೊಳಿಸ್ಕೊಂಡಿಲ್ಲ ಅವ್ರಿಗೆ. ಅಂತ ಪೇರೆಂಟ್ಸು, ಅಂತ ತಂದೆ ತಾಯಿಯವರು ಈ ಮಗನಿಗೆ ಆ ಮಗುವಿಗೆ ಏನ್ ಮಾಡ್ತಾರೆ? ಶಿಕ್ಷಣ ಕೊಡೋದು ಶುರು ಮಾಡ್ತಾರೆ. ಎಲ್ಲ ಶಿಕ್ಷಣ ಏನಾಗ್ತದೆ? ಅದು ಸರಿಯಾದ ಶಿಕ್ಷಣ ಅಲ್ಲ. ಅಂದ್ರೆ ಅವ್ರಿಗೂ ಧ್ಯಾನ ಹೇಳ್ಕೊಡಲ್ಲ. ಅವ್ರ ಒಳಗಡೆ ಒಂದು ಉಪಪ್ರಜ್ಞಾ ಮನಸ್ಸಿದೆ, ಅವ್ರ ಒಳಗಡೆ ಒಂದು ಆತ್ಮ ಇದೆ. ನೀವು ಒಂದು ದೇಹ, ನೀವು ಈ ಮನಸ್ಸು ಬುದ್ಧಿ ದೇಹ ನೀವಲ್ಲ. ಸೊ ನಿಜವಾದ ನೀವು ಯಾರು ಅಂದ್ರೆ ಒಂದು ಆತ್ಮ ಪದಾರ್ಥ. ಒಂದ್ ಸ್ವಲ್ಪ ಮೆಡಿಟೇಷನ್ ಕೂರಿಸೋದು, ಒಂದು ಪ್ರಾಣಾಯಾಮ ಹೇಳ್ಕೊಡೋದು, ಒಳ್ಳೆ ಆಹಾರ ಶೈಲಿ ಹೇಳ್ಕೊಡೋದು, ಒಳ್ಳೆ ಆರೋಗ್ಯ ಶೈಲಿ ಹೇಳ್ಕೊಡೋದು, ಯಾವುದೇ ಮಾಡ್ತೀವಿ ಅಂದ್ರೆ ಯಾವುದು ಮಾಡಲ್ಲ. ABCD EFGH A to Z ಇಷ್ಟೇ. ಅದರಿಂದ ಇಂಗ್ಲಿಷ್ ಶುರು, ಅದರಿಂದ ಮ್ಯಾಥಮೆಟಿಕ್ಸು, ಸೈನ್ಸು, ಇದೆಲ್ಲ ಆದ್ಮೇಲೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಮಾರ್ಕ್ಸು, ಅದಾದ್ಮೇಲೆ ಒಳ್ಳೆ ರ್ಯಾಂಕು, ಒಳ್ಳೆ ಉದ್ಯೋಗ ಆದ್ಮೇಲೆ ಒಳ್ಳೆ ಮದುವೆ ಆಗ್ಬೇಕು, ಒಳ್ಳೆ ಮಕ್ಕಳಾಗ್ಬೇಕು, ಮತ್ತೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೇಕು. ಅದಾದ್ಮೇಲೆ ಒಳ್ಳೆ ರೋಗಲ್ ತಂದು ಕೊಡ್ಬೇಕು. ಆ ರೋಗಲೆಲ್ಲ ಅನುಭವಿಸಿ ಕೊನೆಯದಾಗಿ ಏನು ಮಾಡೋಕ್ ಸಾಧ್ಯವಾಗಲ್ಲ. ಒಂದು ICU ಅಲ್ಲೋ ಒಂದು ಹಾಸ್ಪಿಟಲ್ ನಾವು ತೀರೋಗ್ತಾ ಅಂದ್ರೆ ಸೊ ನಮ್ಮ ಜೀವನವನ್ನು ತ್ಯಜಿಸೋದು. ಇದು ಇಂಥ ಜೀವನ ಹೇಳ್ಕೊಡುವಂತ ನಮ್ಮ ಯಾವುದೇ ತಂದೆ ತಾಯಿ ಇದ್ರೆ ಖಂಡಿತವಾಗಿ ಅವ್ರ ಉಪಪ್ರಜ್ಞಾ ಮನಸ್ಸು ಎಲ್ಲಿ ಅವಕಾಶ ಇದೆ ನೀವು ಹೇಳಿ. ಉಪಪ್ರಜ್ಞಾ ಮನಸ್ಸು ನಿಜವಾಗ ಸಕ್ರಿಯಗೊಳಿಸ್ಕೋಬೇಕು. ಇರುವಂತ ಉಪಪ್ರಜ್ಞಾ ಮನಸ್ಸು 5 ವರ್ಷವರೆಗೆ ಇದೆ ಅಂತ ಹೇಳಿಲ್ಲ. ಅದನ್ನು ಕಾಪಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ವಿವೇಕಾನಂದಕ್ಕೂ ಅವರು ತಾಯಿ ಯಾರಿದಾರೋ ಅವ್ರ ತಾಯಿ ಹೇಳ್ಕೊಡುವಂತ ಯಾವ ತರ ತಾಯಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ಟ್ರೈನಿಂಗ್ ಮಕ್ಕಳು ಕೊಡ್ಬೇಕು ಸ್ನೇಹಿತರೆ. ನೀವು ಯಾವಾಗ್ಲೂ ಗಮನಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅಂತ ಟ್ರೈನಿಂಗ್ ಕೊಡ್ತಾ ಹೋದ್ರೆ ಉಪಪ್ರಜ್ಞಾ ಮನಸ್ಸನ್ನು ಕಾಪಾಡ್ಕೋಬಹುದು. ಯಾವಾಗ ಉಪಪ್ರಜ್ಞಾ ಮನಸ್ಸು ಕಾಪಾಡ್ಕೊಂತೀವೋ ಅದೇ ನಾವೇನ್ ಹೇಳ್ತೀವಿ ಗೊತ್ತಾ? ಇನ್ಟ್ಯೂಷನ್ ಅಂತ ಕರಿತೀವಿ. +ಟ್ಯೂಷನ್, ಇನ್ಸೈಡ್ ಇಂದ ಟ್ಯೂಷನ್. ಅದೊಂದೇ ಅಲ್ಲ, ಸೋಲ್ ಗೈಡೆನ್ಸ್ ಅಂತ ಕರಿತೀವಿ. ಸೋಲ್ ಗೈಡೆನ್ಸ್ ಅಂದ್ರೆ ನಮ್ಮ ಆತ್ಮ ಗೈಡ್ ಮಾಡ್ತಾ ಇದೆ ನಮ್ಗೆ. ಏನ್ ಗೈಡ್ ಮಾಡ್ತಾ ಇದೆ? ಪ್ರತಿ ಕ್ಷಣ ನಿಮ್ಗೆ ಗೈಡ್ ಮಾಡ್ತದೆ. ನೀವು ನೀವು ಕೇಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗಾಗ್ಲೇ ನಿಮ್ಮ ಪ್ರಜ್ಞಾ ಮನಸ್ಸು ಪೂರ್ತಿ ಗೊಂದಲಲ್ಲಿದೆ. ಭಯ, ಕೋಪ, ಕ್ರೋಧ, ಕಾಮ, ಸೊ ವಿವಿಧ ಕೋರಿಕೆಗಳು ಎಲ್ಲಾನು ಪೂರ್ತಿ ಏನಾಗಿದೆ, ಈ ಮೈಂಡ್ ಒಳಗಡೆ ಪೂರ್ತಿ ಗೊಂದಲ ಇದೆ ಸ್ನೇಹಿತರೆ. ಯಾವ ಶೂನ್ಯತೆ ಇಲ್ಲ. ಯಾವ ಶೂನ್ಯತ ನಿಮ್ಮ ಪ್ರಜ್ಞಾ ಮನಸ್ಸಲ್ಲಿ ಶೂನ್ಯತೆ ಇಲ್ಲ ಅಂದ್ರೆ ನಿಮ್ಮ ಉಪಪ್ರಜ್ಞಾ ಮನಸ್ಸಿಂದ ಬರುವಂತ ಶಬ್ದಗಳಾಗ್ಬೋದು, ಅದರಿಂದ ಉತ್ಪನ್ನ ಆಗುವಂತ ಯಾವುದೇ ಒಂದು ದೃಶ್ಯಗಳು, ಶಬ್ದಗಳು, ಒಂದು ಮೆಸೇಜ್ ಅಂದ್ರೆ ಒಂದು ಯಾವುದೇ ಸೂಚನೆಗಳು ಯಾವುದು ಕೆಲ್ಸಕ್ಕಾಗಲ್ಲ ಸ್ನೇಹಿತರೆ. ಆದ್ರೆ ಪ್ರತಿಯೊಂದು ಅಲ್ಲೇ ಇದೆ. ಈಗಾಗಲೇ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಉಪಪ್ರಜ್ಞಾ ಮನಸ್ಸು ಪ್ರಾಮುಖ್ಯವಾಗಿರುವಂತ ಅಂಶ ಯಾವ್ದ್ರಲ್ಲಿ? ನಮ್ಮ ಜೀವನದಲ್ಲಿ. ಮತ್ತೆ ಅದನ್ನು ಕೇಳಿಸ್ಕೊಂಡಕ್ಕೆ ನಾವು ಟೈಮ್ ಕೊಡಲ್ಲ, ಅದು ಕೇಳಿಸ್ಕೊಂಡಕ್ಕೆ ಸಾಧ್ಯವಾಗಲ್ಲ. ಯಾವಾಗ ನಮ್ಮ ಮನಸ್ಸನ್ನು ಶೂನ್ಯ ಆಗಿಲ್ಲೋ ಖಂಡಿತವಾಗಿ ನಾವು ಅದು ಕೇಳಿಸ್ಕೊಳಕ್ ಸಾಧ್ಯ ಇಲ್ಲ. ನೋಡಿ, ಆ ಮಗು ಏನಿರ್ತಾನೆ, ತುಂಬಾ ಶೂನ್ಯವಾಗಿ ಮನಸ್ಸಿಟ್ಕೊಂಡಿರ್ತಾನೆ. ಯಾವುದು ಅವನು ಮೈಂಡ್ ಒಳಗಡೆ, ಮನೋಕೋಶ ಒಳಗಡೆ ಯಾವುದು ಮಾಲಿನ್ಯವಿಲ್ಲ.
ಅದಕ್ಕೋಸ್ಕರ ಅವ್ನು ಕೇಳಿಸ್ಕೊಂತಾ ಇರ್ತಾನೆ ಉಪಚೇತನ ಮನಸ್ಸು. ನಾವು ನಮ್ಮ ಉಪಪ್ರಜ್ಞಾ ಮನಸ್ಸು ನಾವು ಕೇಳಿಸ್ಕೊಂಡ್ರೆ ಸಾಧ್ಯವಾಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಖಾಲಿ ಇಲ್ಲ, ನಮ್ಮ ಮನಸ್ಸು ಯಾವಾಗಲೂ ಮಾಲಿನ್ಯ ಜೊತೆಗೆ ಇದೆ. ಮಾಲಿನ್ಯ ಪೂರ್ತಿ ಒಳಗಡೆ ತುಂಬಿಕೊಂಡಿರ್ತದೆ. ಇದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ತರ ನಾವು ಅರ್ಥ ಮಾಡ್ಕೊತಾ ಹೋದ್ರೆ ಸ್ನೇಹಿತರೆ, ನಮ್ಗೆ ಯಾರು ಬಾಹ್ಯದಿಂದ ಯಾರು ಸಹಾಯ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಕಲಿಬೇಕಾ, ಒಂದು ಕಲೆ ಕಲಿಬೇಕಾ, ಇಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಾ, ಯಾವುದೇ ಒಂದು ನಿರ್ಣಯ ತಗೋಬೇಕಾ, ಯಾವುದೇ ಒಂದು ಮಾರ್ಗದಲ್ಲಿ ನೀವು ಪ್ರಯಾಣ ಮಾಡ್ಬೇಕಂತ ಅನ್ಕೊಂಡಿದ್ರಾ, ಇಲ್ಲಾಂದ್ರೆ ಇನ್ನೊಬ್ರು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ರಾ, ಇಲ್ಲಾಂದ್ರೆ ನೀವೇ ಏನಾದ್ರು ಒಂದು ಸೃಷ್ಟಿ ಹೊಸ ಸೃಷ್ಟಿ ಒಂದು ಹೊಸ ಸೃಷ್ಟಿ ಮಾಡ್ಬೇಕಂತ ಅನ್ಕೊಂಡಿದ್ರಾ, ಇನ್ನೇನ್ ಅನ್ಕೊಂಡಿದ್ರು ಪ್ರತಿಯೊಂದು ಸಾಧ್ಯವಾಗತ್ತೆ. ಪ್ರತಿಯೊಂದು ಮಾರ್ಗದರ್ಶನ ನೀಡಕ್ಕೆ ನಿಮ್ಮ ಆತ್ಮ ಸದಾ 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 ತಯಾರಾಗಿದೆ. ಸದಾ ಒಂಥರ ಇರ್ಬೇಕಂದ್ರೆ ಯಾವಾಗ್ಲೂ ರೆಡಿ ಇರ್ತದೆ. ಆದ್ರೆ ಕೇಳಿಸ್ಕೊಳಕ್ ನಾವು ರೆಡಿ ಇಲ್ಲ. ಏನಕ್ಕೆ ಯಾವಕ್ಕೆ ರೆಡಿ ಇಲ್ಲ? ನಮ್ಮ ಮನಸ್ಸು ಕೇಳಿಸ್ಕೊಂಡಕ್ಕೆ ಖಾಲಿ ಇಲ್ಲ. ಯಾವಾಗ್ಲೂ ಪೂರ್ತಿ ತುಂಬಿಕೊಂಡಿದೆ. ಇನ್ನೇನು ಖಾಲಿ ಇದೆ? ಒಳಗಡೆಯಿಂದ ಬರುವಂತ ಆ ಅಂತರ ಮೆಸೇಜಸ್ ಒಳಗಡೆಯಿಂದ. ಅದೇ ನಾನು ಹೇಳ್ತೀನಿ ಇನ್ನೊಂದ್ಸರಿ, ಅಂತರ ಧ್ವನಿ ಅಂತ ಕಲಿತಾ ಇರ್ತೀವಿ ಸ್ನೇಹಿತರೆ. ಅಂತರ ಧ್ವನಿ ನಿಮ್ಗೆ ಯಾವುದೇ ಈ ಅಂತರಪ್ರಜ್ಞದಿಂದ ಬರುವಂತ ಗೈಡೆನ್ಸ್ ಹೆಂಗಿರ್ತದೆ ಗೊತ್ತಾ? ಅಂತರದಿಂದ ಧ್ವನಿ. ಮತ್ತೆ ಬಾಹ್ಯದಲ್ಲಿ ಏನ್ ನೋಡ್ತಾ ಇದ್ರು, ಏನು ಹುಡುಕ್ತಾ ಇದ್ರು, ಏನು ನಿಮಗೆ ಬೇಕಂತ ನಿಮ್ಮ ಜೀವನದಲ್ಲಿ ಅನ್ಕೊಂತಾ ಇರ್ತಿರೋ ನಿಮ್ಮ ಒಳಗಡೆ, ಅದೆಲ್ಲ ಬಾಹ್ಯದಲ್ಲಿ ಯಾವುದೋ ಒಂದು ರೂಪೇನ, ದೃಶ್ಯ ರೂಪೇನ, ಮನಸ್ಸು ರೂಪೇನ, ಒಂದು ಮೆಸೇಜ್ ರೂಪೇನ, ಒಂದು ಬುಕ್ ರೂಪೇನ ಯಾವುದೋ ಒಂದು ನಿಮ್ಗೆ ಸಿಗ್ತಾ ಇರ್ತದೆ ಅಲ್ವಾ? ಇದೆಲ್ಲ ಅಂತರ್ಪ್ರಜ್ಞೆ ಮಾಡುವಂತ ಒಂದು ಅದ್ಭುತಗಳು. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಅಂತರ್ಪ್ರಜ್ಞೆ ನಾವು ಸಕ್ರಿಯಗೊಳಿಸ್ಕೊಂತ ಹೋಗ್ತೀವೋ, ದಿನ 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 ಸಕ್ರಿಯಗೊಳಿಸ್ಕೊಂತು ಅಂದ್ರೆ ಸ್ವಲ್ಪ ಉತ್ತೇಜ ಮಾಡ್ಕೊಂತ ಹೋಗ್ಬೇಕು. ಇಡೀ ಜೀವನದಲ್ಲಿ ಯಾವಾಗ ಪೂರ್ತಿ ಸಕ್ರಿಯಗೊಳಿಸ್ಕೊಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅದೆಲ್ಲ ನೀವು ಮಾಡುವಂತ ಧ್ಯಾನದ ಪದ್ಧತಿ ಮೇಲೆ, ನಿಮ್ಮ ಧ್ಯಾನ ಶಕ್ತಿ ಮೇಲೆ, ನಿಮ್ಮ ಧ್ಯಾನ ಯುಕ್ತಿ ಮೇಲೆ. ಎಷ್ಟು ಧ್ಯಾನ ಮಾಡ್ತೀರಿ, ಎಷ್ಟು ಸಮಯ ಕೊಡ್ತೀರಿ ನೀವು ಧ್ಯಾನಕ್ಕೆ, ಅದ್ರ ಮೇಲೆ ಆಧಾರ ಆಗುತ್ತದೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ಈ ಜೀವನದಲ್ಲೇ ನಾವು ಈ ತರ ಧ್ಯಾನ ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ಏನಾಗತ್ತೆ, ಉಪಚೇತನ ಮನಸ್ಸು ಸಕ್ರಿಯಗೊಳಿಸ್ಕೊಳ್ಳಿದೆ ಅಂದ್ರೆ ನಿಮ್ಗೆ ಏನೇ ಸಂಶಯ ಬೇಡ. ನಿಮ್ಮ ಜೀವನ ಮೇಲೆ ಸಂಶಯ ಬೇಡ. ಇನ್ನೊಬ್ರು ಜೀವನ ಮೇಲೇನು ಏನು ಗೊಂದಲ ಬೇಡ. ಅವರಿಂದ ನಿಮ್ಗೆ ಏನ್ ತೊಂದರೆ ಆಗಲ್ಲ, ನಿಮ್ಮಿಂದ ಅವ್ರಿಗೂ ಏನ್ ತೊಂದರೆ ಆಗಲ್ಲ. ಆತರ ಇಡೀ ನಮ್ಮ ಮಾನವ ಕುಲ, ಇಡೀ ನಮ್ಮ ಸಮಸ್ತ ಜೀವಕೋಟಿ ಅಂದ್ರೆ 84 ಲಕ್ಷ ಜೀವರಾಶಿಗಳೇನಿದೋ ಎಲ್ಲಾರು ಒಂದು ವಸುದೈಕ ಕುಟುಂಬವಾಗಿ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೋದು ಯಾವ್ದ ಮೇಲೆ, ಈ ಭೂಮಿ ಮೇಲೆ. ಇದು ಸಾಧ್ಯವಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾವಾಗ ಉಪಪ್ರಜ್ಞಾ ಮನಸ್ಸು ನಿಮ್ಗೆ ಕೊಡ್ತಾ ಇರೋ ಸಲಹೆಗಳು, ನಿಮ್ಗೆ ನೀಡ್ತಾ ಇರೋಂಥ ಆ ಮಾರ್ಗದರ್ಶನ ಖಂಡಿತವಾಗಿ ಅತಿ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ನಿಮ್ಗೆ ಏನು ಬೇಕೋ ಅದು ಕೊಡುತ್ತೆ. ಈ ಬಾಹ್ಯ ಪ್ರಪಂಚದಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ಕೊಂಡ್ರು ಅದಕ್ಕೆಲ್ಲಾನು ಒಳ್ಳೆ ಮಾರ್ಗದರ್ಶನ ನೀಡಕ್ಕೆ ಈಗಾಗಲೇ ತಯಾರಾಗಿದೆ. ಆದ್ರೆ ನೀವು ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸ್ವಲ್ಪ ಈ ಗೊಂದಲ ಸ್ಟಾಪ್ ಮಾಡಿ, ಸ್ವಲ್ಪ ಈ ಮೈಂಡ್ ಶೂನ್ಯ ಮಾಡಿ, ಮೈಂಡ್ ಸ್ವಿಚ್ ಆಫ್ ಮಾಡ್ಬಿಡಿ. ಅದು ಕೊಡುವಂತ ಆ ಗೊಂದಲಗಳಲ್ಲಿ ನೀವು ಸಿಕ್ಕಾಕೋಬೇಡಿ. ಸ್ವಲ್ಪ ಆಚೆ ಕಡೆ ಬನ್ನಿ ಅಂತ ಈ ಧ್ಯಾನವನ್ನು ನಾವು ಈಗಾಗಲೇ ಇಷ್ಟು ದಿನಗಳು ನಾವು ಧ್ಯಾನಾಭ್ಯಾಸ ಮಾಡ್ತಾ ಹೋಗ್ತಾ ಇದ್ವಿ ಅಂದ್ರೆ ಈ ಅಂತರ್ಪ್ರಜ್ಞೆ ಮನಸ್ಸು ಖಂಡಿತವಾಗಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಧ್ಯಾನ ಮಾಡೋ ಪ್ರತಿಯೊಬ್ಬರಿಗೂ ಪ್ರಜ್ಞಾ ಮನಸ್ಸು ಇರುತ್ತೆ. ಆದ್ರೆ ಪ್ರಜ್ಞಾ ಮನಸ್ಸು ಯಾವಾಗಲೂ ನಾವು ಸ್ವಚ್ಛಗೊಳಿಸ್ಕೊಂಡು ಇಟ್ಕೊಂತೀವಿ. ಅದರಿಂದ ಉಪಪ್ರಜ್ಞಾ ಮನಸ್ಸು ಏನೇನು ಹೇಳುತ್ತೋ ಅದೆಲ್ಲಾನು ನಮ್ಗೆ ಪ್ರಜ್ಞಾ ಮನಸ್ಸಲ್ಲಿ ಗೊತ್ತಾಗ್ತಾ ಇರ್ತದೆ. ಪ್ರಜ್ಞಾ ಮನಸ್ಸಿಂದ ಕೇಳಿಸ್ಕೋಬಹುದು. ಅದು ಆ ಮೆಸೇಜ್ಗಳೆಲ್ಲ ನಾವು ಅರ್ಥ ಮಾಡ್ಕೋಬಹುದು. ನಾವು ಪೂರ್ತಿ ಡೈಜೆಸ್ಟ್ ಮಾಡ್ಕೊಂತ ಹೋಗ್ಬೋದು ಅಲ್ವಾ? ಅದೇ ತರ ಯಾವುದೇ ದೃಶ್ಯಗಳು ಆಚೆ ಕಡೆ ನಮ್ಗೆ ದೃಶ್ಯ ರೂಪೇನ, ಮನಸ್ಸು ರೂಪೇನ, ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಜವಾಬ್ಗಳು ಸಿಗ್ತಾ ಇರ್ತದೆ. ನಾವ್ ಏನ್ ಅನ್ಕೊಂತೀವೋ ಅದೆಲ್ಲ ಜವಾಬ್ಗಳು ಸಿಗ್ತಾ ಇರ್ತದೆ. ನೋಡಿ, ಯಾರೋ ಒಂದು ಒಳ್ಳೆ ಧ್ಯಾನ ಮಾಡ್ತಾ ಇದೀವಿ ಅಲ್ವಾ? ನಾನು ಹೇಳಿದೆ, ಒಳ್ಳೆ ಧ್ಯಾನ ಮಾಡ್ತಾ ಇದೀವಿ, ನಿಮ್ಮ ಉಪಪ್ರಜ್ಞಾ ಮನಸ್ಸು ಉತ್ತೇಜಿತ ಆಗಿದೆ. ಈಗ ಏನಾಗತ್ತೆ ಗೊತ್ತಾ? ಉತ್ತೇಜ ಆದ ತಕ್ಷಣ ಏನಾಗ್ತದೆ ಅಂದ್ರೆ ನಿಮ್ಮ ಒಳಗಡೆ ಒಂದು ಅಂತರದಲ್ಲಿ ಒಂದು ಯಾವ್ದಿದೆ, ಒಂದು ಇಂಟೆನ್ಷನ್, ಒಂದು ಸಂಕಲ್ಪ ಇಟ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಆ ಸಂಕಲ್ಪ ಏನು? ನನಗೂ ಒಳ್ಳೆ ಜಾಬ್ ಬರಬೇಕು ಅಂತ ಒಂದು ಸಂಕಲ್ಪ ಇದೆ ಅಲ್ವಾ? ಸಂಕಲ್ಪ ಇದೆ. ಆದ್ರೆ ನೀವು ಒಳ್ಳೆ ಧ್ಯಾನ ಮಾಡ್ತಾ ಇದ್ರಿ. ಅವಾಗ ನೀವು ಉಪಪ್ರಜ್ಞಾ ಮನಸ್ಸು ಏನ್ ಮಾಡತ್ತಂದ್ರೆ, ಇಡೀ ಈ ಪ್ರಪಂಚದಲ್ಲಿ ನೀವು ನೋಡ್ತಾ ಇರೋಂಥ ಆ ಜಾಬ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅವಕಾಶ ಇನ್ನು ಎಲ್ಲಿ ಅದು ಸೂಟ್ ಆಗ್ತದೋ ಅಂತ ಪರಿಸ್ಥಿತಿಗಳು, ಅಂತ ವ್ಯಕ್ತಿಗಳು ನಿಮಗೆ ಪರಿಚಯ ಮಾಡತ್ತಾ ಹೋಗ್ತದೆ. ಆ ಪರಿಚಯ ಮಾಡೋದನ್ನು ಆ ಉಪಪ್ರಜ್ಞಾ ಮನಸ್ಸೇ.
ನಾವು ಅನ್ಕೊಳ್ತೀವಿ ನಾನೇ ಏನೋ ಪ್ರಯತ್ನ ಮಾಡಿದೀನಿ, ಯಾವುದೋ ಯಾರೊಬ್ರು ಬಂದ್ರು ನಮ್ಗೆ ನಮ್ಗೆ ಸಲಹೆ ಕೊಟ್ರು, ಇಲ್ಲಾಂದ್ರೆ ನಮ್ಗೆ ಸಹಾಯ ಮಾಡಿದಂತ ನೀವು ಅನ್ಕೊಂತೀರಿ ಅಷ್ಟೇ. ಆದ್ರೆ ಸ್ನೇಹಿತರೆ ಅದಲ್ಲ. ನಿಜವಾಗಿ ಆಗ್ತಾ ಇರೋದು ಏನು ಗೊತ್ತಾ, ನಿಮ್ಮ ಉಪಪ್ರಜ್ಞಾ ಮನಸ್ಸಿಗೂ ಪ್ರತಿಯೊಂದು ಗೊತ್ತು. ಈಗಾಗಲೇ ಹೇಳಿದ್ದೀನಿ ನಾನು, ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ. ಉಪಪ್ರಜ್ಞಾ ಮನಸ್ಸು ಏನ್ ಮಾಡತ್ತೆ, ಪ್ರತಿ ಕ್ಷಣ ನೀವು ಏನೇ ಭೂಮಿ ಮೇಲೆ ನಡ್ಸ್ಕೊಂಡು ಹೋದ್ರು ಪ್ರತಿಯೊಂದು ಅಲ್ಲಿ ಒಳಗಡೆ ಏನ್ ಮಾಡ್ತದೆ, ಸಂಗ್ರಹಿಸ್ಕೊಂತದೆ, ರೆಕಾರ್ಡ್ ಮಾಡತ್ತೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ರೆಕಾರ್ಡ್ ಮಾಡೋದು ಒಂದೇ ಅಲ್ಲ, ಅದು ಪೂರ್ತಿ ಜ್ಞಾನ ಏನಿರ್ತದೆ ಅಂದ್ರೆ, ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಬೇಕೋ ನೀವೇನ್ ಮಾಡ್ಬೇಕಂದ್ರೆ, ಯಾವುದೇ ನಿಮ್ಗೆ ಬೇಕಾಗಿರೋ ಸ್ನೇಹಿತರೆ ಅರ್ಥ ಮಾಡ್ಕೋಬೇಕು ಒಂದೇ, ನಾವು ನಮ್ಮ ಉಪಪ್ರಜ್ಞಾ ಮನಸ್ಸಿಂದ ನಮ್ಮ ಅಂತರದಿಂದ ಯಾವ ತರ ನಾವು ಇಡೀ ಈ ವಿಶ್ವಕ್ಕೆ ನಾವು ಕಲಿಸ್ಬೇಕಂದ್ರೆ, ನಮ್ಗೆ ಬೇಕಾಗಿರುವಂತ ವಿಷಯಗಳು ಯಾವ ತರ ಕಲಿಸ್ಬೇಕು ಗೊತ್ತಾ. ಸೊ ಒಂದು ಫ್ರೀಕ್ವೆನ್ಸಿ ರೂಪೇಣ, ಅಂದ್ರೆ ಫ್ರೀಕ್ವೆನ್ಸಿ ಅನ್ನೋದು ಒಂದು ಹೇಳ್ಬೇಕಂದ್ರೆ, ಒಂದು ಫ್ರೀಕ್ವೆನ್ಸಿ ಅನ್ನೋದು ಮಾತ್ರ ಈ ವಿಶ್ವಕ್ಕೆ ಅರ್ಥ ಆಗತ್ತೆ. ಏನ್ ಫ್ರೀಕ್ವೆನ್ಸಿ ಅದು, ಏನ್ ವೈಬ್ರೇಷನ್ಸ್ ಅದು. ನಾನು ಯಾವಾಗಲೂ ಆನಂದವಾಗಿದೆ ಅಂತ ಇಟ್ಕೊಳ್ಳಿ, ನಾನು ಆನಂದವಾಗಿದ್ರೆ ನನಗೂ ಆನಂದ ಜಾಸ್ತಿ ಕೊಡ್ತಾನೇ ಹೋಗ್ತದೆ ಈ ವಿಶ್ವ. ನಾನು ದುಃಖವಾಗಿದೆ ಅಂತ ಇಟ್ಕೊಳ್ಳಿ, ಎಲ್ಲ ಯಾವಾಗಲೂ ದುಃಖ ಕೊಡ್ತಾನೆ ಇರ್ತದೆ, ನೀವು ದುಃಖನೇ ಅನುಭವಿಸ್ತಾನೆ ಇರ್ಬೇಕಾಗತ್ತೆ. ಅಂತ ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಸೊ ಯಾವುದೇ ನೀವು ಮಾತುಗಳು, ನೀವು ಎಷ್ಟೋ ಮಾತುಗಳು ಮಾತಾಡ್ತಾ ಇದ್ದೀವಿ, ಆ ಮಾತುಗಳು ಅರ್ಥ ಆಗಲ್ಲ. ಯಾವುದಕ್ಕೆ, ವಿಶ್ವಕ್ಕೆ ಅರ್ಥ ಆಗಲ್ಲ. ಯಾವಾಗಲೂ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ವೈಬ್ರೇಷನ್ಸ್ ಅಂದ್ರೆ ನಿಮ್ಮ ಪ್ರಕಂಪಗಳು, ನಿಮ್ಮಿಂದ ಹೋಗುವಂತ ತರಂಗಗಳು, ಆ ವೇವ್ಸ್ ಏನಿದೆಯೋ, ಆ ವೇವ್ಸ್ ಯಾವ ತರ ವೇವ್ಸ್ ನಾವು ನಮ್ಮಿಂದ ಆಚೆ ಕಡೆ ಉತ್ಪನ್ನ ಆಗ್ತಾ ಇರ್ತದೆ ನೋಡಿ, ಅದ್ರ ಮೇಲೆ ಆಧಾರ. ಅದೇನ್ ಮಾಡ್ತದೆ, ಇಡೀ ವಿಶ್ವದಲ್ಲಿ ಅದು ಎಲ್ಲೇ ಇದ್ರೂ ಅದನ್ನು ಆಕರ್ಷಿಸ್ತದೆ. ಅಂತ ಪರಿಸ್ಥಿತಿಗಳನ್ನು, ಅಂತ ವ್ಯಕ್ತಿಗಳನ್ನು, ಅಂತ ಸನ್ನಿವೇಶಗಳನ್ನು ಎಲ್ಲಾನು ಆಕರ್ಷಿಸಿದ ಮೇಲೆ, ಆದ್ಮೇಲೆ ನಿಮ್ಮ ಜೀವನಕ್ಕೆ ಕೊಡ್ತಾ ಇರ್ತದೆ. ಅವಾಗ ನೀವು ಅದನ್ನು ಅನುಭವಿಸ್ತಾ ಹೋಗ್ತೀರಿ ಅಲ್ವಾ. ಆ ತರ ಇರುವಾಗ ಮತ್ತೆ ಏನ್ ಮಾಡ್ಬೇಕು, ಏನ್ ಸರಿ ಮಾಡ್ಕೋಬೇಕು ನಾವು. ಯದ್ಭಾವಂ ತದ್ಭವತಿ, ಯಥಾಮತಿ ತಥಾಗತಿ ಅಲ್ವಾ. ಯಥಾಮತಿ ತಥಾಗತಿ, ಆಸ್ ಇಸ್ ಮೈಂಡ್ ಸೋ ಇಸ್ ದ ಲೈಫ್, ಆಸ್ ಯು ಥಿಂಕ್ ಸೋ ಯು ಬಿಕಮ್. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ಅದ್ಭುತವಾದ ಈ ವಿಷಯ ಸ್ನೇಹಿತರೆ, ಅಂತರಪ್ರಜ್ಞೆ ಮನಸ್ಸು ಅನ್ನೋದು. ಸೊ ಈಗಾಗಲೇ 10:45 ಆಗಿದೆ, ಆದ್ರೂ ಇನ್ನು ಹೆಚ್ಚಾಗಿ ಇದು ಎಷ್ಟೋ ಕೂಲಂಕಷವಾಗಿ ಇನ್ನು ಹೇಳ್ಕೊಂತಾನೆ ಹೋಗ್ಬೋದು ಈ ಅಂತಃಪ್ರಜ್ಞೆ ಮನಸ್ಸು ಬಗ್ಗೆ. ಇದೇನು ಮುಗಿಯಲ್ಲ. ಆದ್ರೆ ನಾವು ಗಮನ ಕೊಡ್ಬೇಕಾಗಿರೋದು ಏನಂದ್ರೆ, ಧ್ಯಾನಕ್ಕೂ ಹೆಚ್ಚು ಗಮನ ಕೊಡ್ತಾ ಹೋದ್ರೆ ಅದು ತಾನಂತ ಅದೇ ನಮ್ಮ ಒಳಗಡೆ ಇರುವಂತ ಈ ಅಂತರ್ಪ್ರಜ್ಞಾ ಮನಸ್ಸುನು ಸೊ ಖಂಡಿತವಾಗಿ ಸಕ್ರಿಯಗೊಳಿಸ್ತಾ ಹೋಗ್ತದೆ. ಅಂದ್ರೆ ಏನ್ ಮಾಡತ್ತೆ, ಆಕ್ಟಿವೇಟ್ ಮಾಡತ್ತಾ ಹೋಗುತ್ತೆ. ಈ ಅಂತರ್ಪ್ರಜ್ಞಾ ಮನಸ್ಸನ್ನು ಯಾವಾಗ ಆಕ್ಟಿವೇಟ್ ಮಾಡತ್ತೋ, ಸಬ್ ಕಾನ್ಸಿಯಸ್ ಮೈಂಡ್ ಯಾವಾಗ ಆಕ್ಟಿವೇಟ್ ಮಾಡ್ಕೊಂತೀವೋ, ಅದೇ ನಮ್ಗೆ ಕೊಡುವಂಥದ್ದು ಇಂಟ್ಯೂಷನ್, ಅಂದ್ರೆ ಮಾರ್ಗದರ್ಶನ. ಅಂತರದಿಂದ ಬರುವಂತ ಮಾರ್ಗದರ್ಶನ, ಅದೇ ಇಂಟ್ಯೂಷನ್ ಅಂದ್ರೆ. ಅದೇ ಅಂತರಪ್ರಜ್ಞೆ ಅನ್ನೋದು. ಅಂತರಪ್ರಜ್ಞೆ ಯಾವ ತರ ಸಿಗತ್ತೆ, ಅಂತರಪ್ರಜ್ಞೆ ನಮ್ಗೆ ಏನ್ ಹೇಳ್ಕೊಡತ್ತೆ ಅಂದ್ರೆ, ಇದೇ ಇಂಟ್ಯೂಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೊ ಈ ಅದ್ಭುತವಾದ ಈ ವಿಷಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು, ಪ್ರತಿದಿನ ನಾವು ಏನ್ ಧ್ಯಾನ ಪಾಲನೆ ಮಾಡ್ತಾ ಇದೀವೋ, ಏನು ಆಧ್ಯಾತ್ಮ ಮಾರ್ಗ ಈಗಾಗಲೇ ನಾವು ಅಳವಡಿಸ್ಕೊಂಡಿದೀವೋ, ಅದು ಪ್ರತಿಯೊಬ್ಬರು ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ರೆ ನಮ್ಮ ಅಂತರಪ್ರಜ್ಞೆ ಮನಸ್ಸು ಖಂಡಿತವಾಗಿ ಬಲವಾಗಿ ಮತ್ತೆ ಅದ್ಭುತವಾಗಿ ಸೊ ಎಷ್ಟೋ ಶಕ್ತಿವಂತವಾಗಿರತ್ತೆ. ಸೊ ಅದು ನಮ್ಗೆ ನಮ್ಮ ಒಳ್ಳೆ ಮಾರ್ಗವನ್ನು ತೋರಿಸ್ತದೆ, ಒಳ್ಳೆ ಜೀವನವನ್ನು ನಡ್ಸಕ್ಕೆ ನಮ್ಗೆ ಪೂರ್ತಿ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಅಂಶ ತಿಳ್ಕೊಳ್ಳೋದು ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಇಲ್ಲದ್ರೆ ಕೇಳಿ. ಸೊ ಈಗ ಒಂದು 5 ನಿಮಿಷ ಕಾಲ ನಾವು ಮುಕ್ತಾಯ ಮಾಡೋಣ. ಹಲೋ ಹೇಳಿ ಮ್ಯಾಮ್. ಹಲೋ, ನಮಸ್ಕಾರ ಸರ್. ಹೇಳಿ. ಸರ್, ನಾವು ಈಗ ಉಪಪ್ರಜ್ಞೆ ಮನಸ್ಸಿನಲ್ಲಿ ಎಂದಂತಹ ನೋವುಗಳು ಏನಾದ್ರು ಇದ್ರೆ ಅದು ನಾವು ದೇಹ ಬಿಟ್ಟ ಮೇಲೂ ನಮ್ ಜೊತೆ ಬರುತ್ತಾ ಸರ್? ಸ್ವಲ್ಪ ಜೋರಾಗಿ ಮಾತಾಡು. ನಾವು ಉಪಪ್ರಜ್ಞೆ ಮನಸ್ಸಿನಲ್ಲಿ ಏನಾದ್ರೂ ನೋವು ಹೊಂದಿದ್ರೆ ಸರ್, ಹ್ಮ್ ನಮ್ಗಿರ್ತಕ್ಕಂತ ನೋವುಗಳು ನಾವು ದೇಹ ಬಿಟ್ಟ ಮೇಲೆ ನಮ್ ಜೊತೆ ಬರುತ್ತಾ ಸರ್ ಅದು? ಮತ್ತೆ ಬರುತ್ತೆ. ಮತ್ತೆ ನಮ್ ದೇಹ ಬಿಟ್ಟ ಮೇಲೆ ನಮ್ ಜೊತೆನೂ ಬರ್ತಾವ ಸರ್ ಅವು? ಹೌದು. ಏನೇನು ನಿಮ್ಮ ಭಾವನೆಗಳಿದೆಯೋ, ಭಾವನೆಗಳು, ಯೋಚನೆಗಳು ಏನೇನು ಇರ್ತದೋ, ಇದೆಲ್ಲ ಮತ್ತೆ ಕ್ಯಾರಿ ಫಾರ್ವರ್ಡ್ ಅಂದ್ರೆ ಮುಂದಕ್ಕೆ ಹೋಗಿ ಮತ್ತೆ ಹಿಂದೆ ಬರುತ್ತೆ, ನಿಮ್ ಜೊತೆಗೆ ಬರುತ್ತೆ ಮತ್ತೆ. ಆಮೇಲೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಅದನ್ನು ನಾವು ಮುಂದೆ ನಮಗದು ಬೆನಿಫಿಟ್ ಸಿಗುತ್ತವಲ್ಲ ಸರ್? ಯಾವ್ದಮ್ಮ? ನಾವ್ ಯಾವುದೇ ತಪ್ಪು ಮಾಡಿಲ್ಲ ಅಂತಂದ್ರೂ ನಾವು ನೋವು ಉಂಡಿರ್ತೀವಲ್ಲ ಸರ್,
ಅದಕ್ಕೆ ನಮಗ್ ಬೆನಿಫಿಟ್ ಮುಂದೆ ಸಿಗುತ್ತಲ್ಲ ಸರ್? ಸಿಗತ್ತೆ, ಖಂಡಿತವಾಗಿ ಸಿಗತ್ತೆ. ಓಕೆ, ಓ, ನಿಮ್ಮ ಕರ್ಮಗಳೇ ನಿಮ್ಮ ಏನ್ ಹೇಳ್ಬೇಕು, ನಿಮ್ಮ ಹಣೆ ಬಾರ. ಮುಂದಿನ ಕಾಲದಲ್ಲಿ ನಿಮ್ಮ ಹಣೆ ಬಾರ ಯಾವ್ದಂದ್ರೆ ನಿಮ್ಮ ಕರ್ಮಗಳೇ. ಓಕೆ. ಹಣೆ ಬಾರ ನಿರ್ಣಯ ಮಾಡೋದು ದೇವ್ರಲ್ಲ, ನಾವೇ. ನಮ್ಮ ಹಾ, ಉಪಚೇತನ ಮನಸ್ಸಿದೆಲ್ಲ, ಅಂತರ್ಪ್ರಜ್ಞೆ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್. ಈ ಲೋಕದಲ್ಲಿ ನೀವು ದೇಹ ವಿರಮಣ, ಯಾರೇ ದೇಹ ವಿರಮಣ ಮಾಡಿದ್ರೆ ಇನ್ನು ಯಾವ ಲೋಕಕ್ಕೆ ತಲುಪಿಸ್ಬೇಕು, ಯಾವ ಲೋಕದಲ್ಲಿ ನೀವು ಬದುಕಬೇಕು ಅಂತ ಆ ಉಪಪ್ರಜ್ಞೆ ಮನಸ್ಸೇ ನಿರ್ಣಯ ಮಾಡುತ್ತೆ, ಗೊತ್ತಾ? ಅಷ್ಟು ಶಕ್ತಿ ಇದೆ ಅದಕ್ಕೆ. ಓಕೆ ನಾವ್ ಸರ್. ನಾವ್ ಅನ್ಕೊಂಡಂತ ಸಾಮಾನ್ಯ ಅಲ್ಲ, ಈ ದೇಹ ನೋಡಕ್ಕಿದೆ ಇಷ್ಟೇ. ಇದು ಒಳಗಡೆ ಇರುವಂತ ಜ್ಞಾನ ತಿಳ್ಕೊತಾ ಹೋದ್ರೆ, ಒಂದೊಂದು ಅಂಶ ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ನಿಮ್ಮ ಒಳಗಡೆ ಇರುವಂತ ಉಪಪ್ರಜ್ಞೆ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್ಗೆ ಎಷ್ಟು ಶಕ್ತಿ ಯುಕ್ತಿ ಇದೆ ಅಂದ್ರೆ, ನೀವು ಯಾರೇ ಸಾವು ಅನುಭವಿಸಿದ ಮೇಲೆ ಇಲ್ಲಿಂದ ಯಾವ ಲೋಕಕ್ಕೆ ಹೋಗ್ಬೇಕು, ಆ ಲೋಕದಲ್ಲಿ ಎಷ್ಟು ಸಮಯ ಇಲ್ಲಿ ಇರ್ಬೇಕಲ್ಲಿ ಅಂತಂದ್ರೆ, ಅದನ್ನು ಕರ್ಕೊಂಡು ಹೋಗೋದು ನಮ್ಮ ಈ ಸೂಕ್ಷ್ಮ ಶರೀರವನ್ನು, ಆ ಸೂಕ್ಷ್ಮ ಶರೀರವನ್ನು ನೋಡಿ. ಈಗ ನಾವು ಬದುಕಿರುವಾಗ ಈ ಫಿಸಿಕಲ್ ಬಾಡಿಗೆ ಯಾವುದೇ ನಿರ್ಣಯ ಮಾಡ್ಬೇಕಂದ್ರೆ ಏನಿದೆ, ಒಂದು ಚೇತನ ಮನಸ್ಸಿದೆ ಅಲ್ವಾ, ಪ್ರಜ್ಞಾ ಮನಸ್ಸು. ಸ್ವಲ್ಪ ವಿಪ್ಲವ ಹೇಳ್ತೀನಿ. ನಮ್ಗೆ ಚೇತನ ಮನಸ್ಸಿದೆ. ನಾವು ಇಲ್ಲಿಂದ ನಾನು ಒಂದು ಸಿಟಿಗೆ ಹೋಗ್ಬೇಕು, ಇನ್ನೊಂದು ಕಡೆ ಎಲ್ಲೋ ಹೋಗ್ಬೇಕು ನಾನು ಅನ್ಕೊಳ್ಳಿ. ಎಲ್ಲೋ ಹೋಗ್ಬೇಕಂದ್ರೆ ನಿರ್ಣಯ ತಗೊಂಡೋದು ಚೇತನ ಮನಸ್ಸಲ್ಲಿ ಅಲ್ವಾ. ಆದ್ರೆ ಆದ್ರೆ ನಮ್ಮ ಅಂತರದಲ್ಲಿ ನಮ್ಮ ಚೈತನ್ಯದಿಂದ ಬರುತ್ತೆ. ಯಾವುದೇ ಒಂದು ಯೋಚನೆ ಶುರು ಆಗುತ್ತೆ. ಯೋಚನೆಯನ್ನು ಪೂರ್ತಿ ವಿಶ್ಲೇಷಣೆ ಮಾಡಿಕೊಂಡು ನಿರ್ಣಯ ಮಾಡೋದು ನಾವು ನಮ್ಮ ಚೇತನ ಮನಸ್ಸಲ್ಲಿ ಮಾಡ್ಕೊತೀವಿ. ಅಂದ್ರೆ ಈ ದೇಹ ನಡೆಸೋದು ಚೇತನ ಮನಸ್ಸು. ಮತ್ತೆ ನಮ್ಮ ಇಡೀ ಸೂಕ್ಷ್ಮ ಶರೀರವನ್ನು, ಮತ್ತೆ ನಮ್ಮ ಆತ್ಮ ಇದೆಯಲ್ಲ, ಆತ್ಮ ಜೊತೆಗೆ ಎಷ್ಟೋ ಶರೀರಗಳಿದೆ ಅಲ್ವಾ. ನಮ್ಮ ಯಾರೇ ಸಾವು ಅನುಭವಿಸಿದ ಮೇಲೆ ಆತ್ಮ ಶರೀರಗಳು ಎಲ್ಲಾನು ನಡೆಸೋದು ಯಾರು ಗೊತ್ತಾ? ಈ ಉಪಚೇತನ ಮನಸ್ಸೇ. ಅದಕ್ಕೊಂದು ಮೈಂಡ್, ಅದು ಅಂದ್ರೆ ಸೋಲ್ಗಿರೋ ಮೈಂಡ್ ಅದು. ಈ ಫಿಸಿಕಲ್ ಬಾಡಿಗಿರೋ ಮೈಂಡ್ ಫಿಸಿಕಲ್ ಮೈಂಡ್, ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್. ಮತ್ತೆ ಇನ್ನು ಸರ್, ನಾವ್ ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದನ್ನ ಕಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಯಾವ್ದಮ್ಮ? ಯಾವುದೇ ನಾವು ತಪ್ಪುಗಳನ್ನ ಮಾಡಿದ್ರೆ ಸರ್ ಇದುವರೆಗೂ, ಹ್ಮ್ ಅವುಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು ಅಷ್ಟೇ ಅಷ್ಟೇ. ಧ್ಯಾನ ಮಾಡೋದು, ಸೇವೆ ಮಾಡೋದು. ಒಳ್ಳೆ ಸೇವೆ ಸೇವೆ ಮಾಡೋದು. ಮಾಡಿದ್ರು ಖಂಡಿತವಾಗಿ ನಿಮ್ಗೆ ಸಿಗತ್ತೆ. ಒಳ್ಳೆ ಸೇವೆ ಮಾಡ್ತಾ ಹೋದ್ರೆ ಸೇವಾದಿಂದನೂ ಎಷ್ಟೋ ಕರ್ಮಗಳು ಕಲ್ಸ್ಕೋಬಹುದು, ಅಂದ್ರೆ ತೆಗೆದಾಕ್ಬೋದು. ಈಗ ಸೇವೆ ಅಂದ್ರೆ ಈಗಾಗಲೇ ನಾವು ಯಾವ ತರ ಎಷ್ಟು ಮಾಡೋದು? ಸೇವಾ ಅಂದ್ರೆ, ನಾವು ನೋಡಿ, ಈಗ ಯಾರೇ ಒಂದು ಪೇಷಂಟ್ ಆಗಿರ್ತಾರೆ, ಅವ್ರಿಗೆ ಏನಾದ್ರು ಆಹಾರ ಬೇಕಾ ಕೊಡಿ. ಮತ್ತೆ ಯಾರಿಗೆ ಒಂದು ಮಾತು ಸಹಾಯ ಬೇಕಾ ಕೊಡಿ. ಇನ್ನೊಬ್ರು ಯಾರೋ ಏನೋ ಒಂದು ಅವ್ರಿಗೆ ಅಜ್ಞಾನ ಇರುತ್ತೆ, ಅಜ್ಞಾನದಿಂದ ಅವರು ತುಂಬಾ ನೋವು ಅನುಭವಿಸ್ತಾ ಇರ್ತಾರೆ, ಯಾವುದೇ ಒಂದು ಅದ್ರ ಬಗ್ಗೆ ಸ್ವಲ್ಪ ಸಲಹೆ ಕೊಡೋದು, ಅವ್ರನ್ನ ಸ್ವಲ್ಪ ಸುಧಾರಿಸೋದು, ಇದೆಲ್ಲ ಮಾತು ಸೇವನೆ, ಮಾತು ಸಹಾಯ ಅಲ್ವಾ. ಅದೆಲ್ಲ ಮಾಡ್ಬೋದು. ನಿಮ್ಮ ಹತ್ರ ದನ ಇದ್ರೆ, ಹಣ ಸ್ವಲ್ಪ ಕೊಡೋದು, ಅದನ್ನು ಸಹಾಯನೇ. ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಿಗೂ ಸಹಾಯ ಆಗತ್ತೆ ಅಂದ್ರೆ ಆ ಆತ್ಮಕ್ಕೆ ಸ್ವಲ್ಪ ಸುಧಾರ, ಮತ್ತೆ ಆತ್ಮಕ್ಕೆ ಸ್ವಲ್ಪ ಒಳ್ಳೆ ಕರ್ಮಗಳು ಅಂದ್ರೆ ಹೆಚ್ಚು ಸಮಯ ಬೇಕು. ಒಂದು ಜೀವನ ಸಾಕಾಗಲ್ಲ, ಯಾಕಂದ್ರೆ ನಮ್ಮ ಕರ್ಮಗಳು ತುಂಬಾ ಇರತ್ತೆ, ನಮ್ಮ ಕರ್ಮಗಳು ಹೆಚ್ಚಾಗಿರತ್ತೆ. ಈಗಾಗಲೇ ನಾವು ಮಾಡಿರೋಂತ ಈ ಯಾವುದೇ ಈ ಕೆಟ್ಟ ಕರ್ಮ ತುಂಬಾ ಹೆಚ್ಚಾಗಿರತ್ತೆ, ಯಾಕಂದ್ರೆ ನಾವು ನಡ್ಸ್ಕೊಂಡು ಬಂದಿರೋದು ನೂರಾರು ಜನ್ಮಗಳು ಅಲ್ವಾ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಈ ಒಳ್ಳೆ ಕರ್ಮ ಮಾಡತಾ ಕರಗಿಸೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಒಂದು ನಿಷ್ಕಾಮ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮ ಅಂದ್ರೆ ಈಗಲಿಂದ ಏನೇ ಕರ್ಮ ಮಾಡಿದ್ರು ಯಾವುದೇ ಅಲ್ಲಿಂದ ನೀವು ಏನು ನಿರೀಕ್ಷೆ ಮಾಡಕ್ ಹೋಗ್ಬೇಡಿ. ಮಾಡೋದು ನಿಮ್ಮ ಕರ್ಮ, ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ ಏನಂದ್ರೆ ನೀವು ಮಾಡೋ ಕರ್ಮ ಅಷ್ಟೇ. ಅದರಿಂದ ನನಗೆ ಇದು ಬರಬೇಕು, ಈ ತರ ಅವ್ರು ನನಗೆ ಈ ತರ ನನಗೆ ಒಂದು ಮರ್ಯಾದೆ ಕೊಡಬೇಕು, ಇಲ್ಲಾಂದ್ರೆ ಅವ್ರು ನನಗೆ ಗೌರವಿಸ್ಬೇಕು, ಈ ತರ ನಮ್ಗೆ ರಿಟರ್ನ್ ಆಗಿ ಅವರು ಇಷ್ಟು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಯಾವುದೇ ನಿರೀಕ್ಷೆ ಮಾಡಕ್ ಹೋಗ್ಬೇಡಿ. ಅದೇ ನಿಷ್ಕಾಮ ಕರ್ಮ ಅಂತ ಕರಿತೀವಿ ನಾವು. ಆ ನಿಷ್ಕಾಮ ಕರ್ಮ ಯಾರು ಮಾಡ್ತಾ ಹೋಗ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಈ ಜನ್ಮದಲ್ಲಿ ಯಾವುದೇ ಕರ್ಮಗಳು ಅಂಟಿಸ್ಕೊಡಲ್ಲ. ಓಕೆ, ಹೊಸ ಕರ್ಮಗಳು ನಿಮ್ಗೆ ನಿಮ್ಮ ಬ್ಯಾಗ್ಗೆ ಸೇರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ನಿಮ್ಮ ಕರ್ಮలు ಎಲ್ಲ ಸೇರಿ ಒಂದು ಬ್ಯಾಂಕ್ ತರ ಹಾಕೊಳ್ಳಿ, ಒಂದು ಬ್ಯಾಗ್ ಅಂತ ಇಟ್ಕೊಳ್ಳಿ. ಸಂಚಿತ ಕರ್ಮಲ ಅಂತ ಹೇಳ್ತೀವಲ್ಲ, ಆ ಸಂಚಿತ ಕರ್ಮಗಳಿಗೆ ಈ ಹೊಸ ಕರ್ಮಗಳು ಯಾವುದು ಆಡ್ ಆಗಲ್ಲ, ಸೇರಿಸ್ಕೊಡಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಯಾವುದೇ ಕರ್ಮಗಳಿಂದ ಕರ್ಮರಹಿತವಾಗಿ ಪೂರ್ತಿ ಕರ್ಮದಿಂದ ಆಚೆ ಬರಬೇಕಂದ್ರೆ ಒಂದು ಉಪಾಯ ಏನಂತಂದ್ರೆ, ಖಂಡಿತವಾಗಿ ನಮ್ಮ ಜ್ಞಾನಾಗ್ನಿ ದಗ್ಧ ಕರ್ಮಾನ ಅಂತ ಇದೆಯಲ್ಲ, ಅಂದ್ರೆ ಹೆಚ್ಚು ನಮ್ಮ ಜ್ಞಾನ
ತಿಳ್ಕೊಂತ ಹೋದ್ರೆ ಹೆಚ್ಚು ಜ್ಞಾನ ನಮ್ಮ ಒಳಗಡೆ ನಮ್ಮ ಜಾಸ್ತಿ ಅರಿವು ಬರ್ತಾ ಇದ್ರೆ, ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋದ್ರೆ ಏನಾಗ್ತದೆ, ಪೂರ್ತಿ ನಿಮ್ಮ ಧ್ಯಾನದಲ್ಲೇ ಇದೆಲ್ಲ ಆಗೋದು ನಿಮ್ಮ ಧ್ಯಾನದಲ್ಲೇ. ಖಂಡಿತವಾಗಿ ನೀವು ಯಾವುದೇ ಚೇತನವಾಗಿದ್ದು ಮತ್ತೆ ಒಳ್ಳೆ ಒಳ್ಳೆ ಕರ್ಮಗಳು ಮಾಡುತ್ತಾ ಯಾವುದೇ ನೆಗೆಟಿವ್ ಕೆಟ್ಟ ಕರ್ಮಗಳು ಮಾಡ್ತಾ ಇಲ್ಲ, ಒಳ್ಳೆ ಧ್ಯಾನ ಮಾಡ್ತಾ ಇದ್ರಿ, ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ಕೊಂತಾ ಇದ್ರಿ ಅಂದ್ರೆ ಕೊನೆಯದಾಗಿ ಏನಾಗುತ್ತೆ ಗೊತ್ತಾ, ನಮ್ಮ ಬಗ್ಗೆ ನಮ್ಗೆ ಪೂರ್ತಿ ಅರಿವು ಬರುತ್ತೆ. ಯಾವಾಗ ನಿಮ್ ಬಗ್ಗೆ ನಿಮ್ಗೆ ಪೂರ್ತಿ ಅರಿವು ಬಂದಿದೆಯೋ, ಹೇಳ್ಬೇಕಂದ್ರೆ ಅದೇ ಪಜಲ್. ಅಂದ್ರೆ ದೇವ್ರು ಕೊಟ್ಟಿರುವಂತ ಒಂದು, ನಿಮ್ಗೆ ಕೊಟ್ಟಿರುವಂತ ಒಂದು ಕೆಲಸ ಏನಪ್ಪಾ ಅಂದ್ರೆ, ನಿಮ್ಗೆ ಕೊಟ್ಟಿರುವಂತ ಒಂದು ಪಜಲ್ ಅಂದ್ರೆ ಏನು, ಅದು ನಮ್ಗೆ ಕೊಟ್ಟಿರುವಂತ ಒಂದು ಕೆಲಸ. ಯಾರು ದೇವ್ರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೋಡ್ರಿ ನೀವು ಹೋಗಿ ನಿಮ್ ಬಗ್ಗೆ ನೀವು ತಿಳ್ಕೊಂಡು ಬನ್ನಿ ಅಂತ. ನೀವು ಹೋಗಿ ನೀವು ಯಾರೋ ತಿಳ್ಕೊಂಡು ಬನ್ನಿ, ಅದೇ ಜೀವನ್ ಮುಕ್ತಿ ಅಂತ ಕರೀತೀವಿ ನಾವು. ಜೀವನ್ ಮುಕ್ತಿ ಅಂದ್ರೆ ಏನು, ಜೀವಂತವಾಗಿರುವಾಗನೇ ಮುಕ್ತಿ ಹೊಂದೋದು. ಅಂದ್ರೆ ಜೀವಂತವಾಗಿರೋದು ಇರುವಾಗನೇ ನಾನು ಯಾರಂತ ನಾನು ತಿಳ್ಕೊಳ್ಳೋದು, ನಾನು ಆತ್ಮ ಪದಾರ್ಥ ಅಂತ ಆ ತಿಳುವಳಿಕೆ ಧ್ಯಾನದಿಂದ ಮಾತ್ರ ಸಿಗತ್ತೆ. ಅಂದ್ರೆ ಅದು ಸಪೋರ್ಟಿವ್ ಆಗಿ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ ಹೆಚ್ಚಾಗಿ ಬಳಸ್ಕೊಂಡದ್ದು, ಇದೆಲ್ಲ ಓಕೆ. ಸೊ ಈ ತರ ಜೀವನ ಮುಕ್ತಿ ಯಾವಾಗ ಹೊಂತೀವೋ, ಸೊ ಅವಾಗ ನಮ್ದು ಅದು ಕೊನೆ ಜನ್ಮ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ಅದು ದೇವ್ರು ಕೊಟ್ಟಿರುವಂತ ಒಂದು, ಹೇಳ್ಬೇಕಂದ್ರೆ ಒಂದು ಕೆಲಸ ಅಂತ ಹೇಳ್ಬೋದು. ಭೂಮಿ ಮೇಲೆ ನಾವು ಬರ್ತಾ ಇರೋದೇ ಅದಕ್ಕೋಸ್ಕರ ಮಾತ್ರನೇ, ಜೀವನ ಮುಕ್ತಿಗೋಸ್ಕರ. ಅಫ್ಕೋರ್ಸ್ ಆದ್ರೆ ಅದ್ರ ಜೊತೆಗೆ ಎಷ್ಟೋ ಸೌಂದರ್ಯ, ಸುಂದರವಾಗಿರುವಂತ ಈ ಭೂಮಿಯಲ್ಲಿ ಇರುವಂತ ಎಷ್ಟೋ ಒಂದು ಸೃಷ್ಟಿ, ದೇವರು ಸೃಷ್ಟಿ ಮಾಡುವಂತ ಸಸ್ಯಗಳು, ಜಂತುಗಳು, ಆ ಜೊತೆಗೆ ಆನಂದವಾಗಿ ಜೀವನ ಮಾಡಕ್ಕೆ ಅಷ್ಟೇ. ಸೊ ಇದು ನಾವು ಅರ್ಥ ಮಾಡ್ಬೇಕು. ಸೊ ಇದೆಲ್ಲ ಆಗ್ಬೇಕಂದ್ರೆ ಖಂಡಿತವಾಗಿ ಧ್ಯಾನದಿಂದ ಸಾಧ್ಯವಾಗುತ್ತೆ. ಓಕೆ ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಎಲ್ಲಾ ಕ್ಲಾರಿಫಿಕೇಶನ್ ನಮಗೆ ತುಂಬಾ ಅರ್ಥವಾಯ್ತು ಸರ್. ರೈಟ್. ತುಂಬಾ ಸರ್ ಧನ್ಯವಾದ. ಒಂದ್ ಕ್ವಶನ್ ಸರ್. ಸರ್ ಏನಪ್ಪಾ ಅಂದ್ರೆ, ಈಗ ನೀವು ಒಂದ್ ಮೆಡಿಟೇಷನ್ ರೂಮ್ ಅಲ್ಲಿ ಕೂತಿರ್ತೀರಾ, ಆಗ ಬೇರೆಯವರು ಕೂತಿರ್ತಾರಲ್ಲ, ಸುಮ್ನೆ ಕೂತಿರ್ತಾರೆ, ಆಕ್ಚುಲಾಗಿ ನಿಮ್ ಮನೆಯವರು ಯಾರೋ ಕೂತಿರ್ತಾರೆ, ಆವಾಗ ನಿಮ್ಗೆ ಏನಾದ್ರೂ ಎಫೆಕ್ಟ್ ಆಗತ್ತಾ, ಎನರ್ಜಿಯಲ್ಲಿ ವೇರಿಯೇಷನ್ ಆಗತ್ತಾ? ಒಂದ್ ಫಸ್ಟ್ ಕ್ವಶನ್. ಎಫೆಕ್ಟ್ ಆಗುತ್ತೆ, ಆಗತ್ತಲ್ವಾ ಸರ್? ಅವರು ನೆಗೆಟಿವಿಟಿ ಜಾಸ್ತಿ ಇದ್ರೆ ಎಫೆಕ್ಟ್ ಇರುತ್ತೆ. ಅಂದ್ರೆ ಈಗಾಗಲೇ ಹೇಳಿದ್ವಲ್ಲ, ಪ್ರತಿಯೊಂದು ಅಷ್ಟೇ ನಮ್ಮ ಸುತ್ತು. ಸೊ ಒಂಥರ ಸೀಲ್ಡ್ ತರ ನಮ್ಮ ಮನೋಭಾವನೆಗಳು. ಸೊ ನಮ್ಮ ಮನೋಭಾವನೆಗಳು ಯಾವಾಗ್ಲೂ ಅದರಿಂದ ಇನ್ನೊಬ್ಬರಿಂದ ಇನ್ನೊಂದು ಕಡೆಯಿಂದ ಅದು ಪ್ರಭಾವ ಆಗಲ್ಲ ಅಂದ್ರೆ ತೊಂದರೆ ಇಲ್ಲ. ಆದ್ರೆ ಎನರ್ಜಿ ಅನ್ನೋದು, ಅವರಿಂದ ಎನರ್ಜಿ ನಮ್ಗೆ ಬರೋದು, ನಮ್ಮಿಂದ ಎನರ್ಜಿ ಅವ್ರಿಗೆ ಹೋಗೋದು ಖಂಡಿತವಾಗಿ ಎಫೆಕ್ಟ್ ಇರ್ಲೇ ಇರ್ತದೆ. ಓಕೆ, ಇರುತ್ತಲ್ವಾ ಸರ್? ಖಂಡಿತವಾಗಿರುತ್ತೆ. ಸೊ ತಟ್ಕೊಳ್ಳೋ ಶಕ್ತಿ ಇದ್ರೆ ಏನಾಗಲ್ಲ. ಅದೇ ನಾವು ರೆಸಿಸ್ಟೆನ್ಸ್ ಪವರ್ ಅಂತ ಕರಿತೀವಲ್ಲ. ಓಕೆ, ನಮ್ಮ ಆರ ಒಳಗಡೆ ನಮ್ಮ ಆರ ಸ್ಟ್ರಾಂಗ್ ಇದ್ರೆ ಇನ್ನೊಬ್ರು ಆರ ಯಾವುದೇ ಬಂದ್ರು ಹೋದ್ರು ನಮ್ಗೇನು ಅನ್ಸಲ್ಲ. ಆದ್ರೆ ನಮ್ಮ ಆರ ವೀಕ್ ಇದ್ರೆ, ಇನ್ನೊಬ್ರು ಸ್ವಲ್ಪ ಏನಾದ್ರೂ ನಕಾರಾತ್ಮಕ ಆರ ಇಟ್ಕೊಂಡು ಬಂದ್ರೆ ಅಂದ್ರೆ ಅದು ನಮ್ಮ ಮೇಲೆ ಉಂಟಾಗ್ತದೆ. ಅದ್ರ ಮೇಲೆ ನಮ್ಮ ಮೇಲೆ ಒಂದು ಪ್ರಭಾವ ತೋರಿಸ್ತದೆ ಮಾತ್ರ. ಅಲ್ಲ, ನಮ್ಮ ಎನರ್ಜಿ ಜಾಸ್ತಿ ಇದ್ರೂನು ನಮ್ದು ಎನರ್ಜಿ ಫ್ಲೋ ಆಗೇ ಆಗತ್ತಲ್ವಾ ಸರ್? 100%. ಖಂಡಿತ ಫ್ಲೋ ಆಗುತ್ತೆ. ಮತ್ತೆ ಅದು ಜಾಸ್ತಿ ಇದ್ರೆ ಎನರ್ಜಿ ಕಡಿಮೆವರೆಗೂ ಫ್ಲೋ ಆಗೇ ಆಗ್ತದೆ. ನಿಮ್ಗೆ ಗೊತ್ತಿಲ್ಲ ಆಗ್ತಾ ಇರ್ತದೆ, ನಿಮ್ಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಸರ್, ಈಗ ಈ ಸಿದ್ಧ ಪುರುಷರು ಅಂದ್ರೆ ಮಹಾತ್ಮರು ಸಮಾಧಿ ಆದಾಗ ಅವರು ನಮ್ ಸುತ್ತನೇ ಇರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಹೇಳ್ತೀವಲ್ವಾ? ಅದು ಹೆಂಗೆ, ಯಾವ್ದು ಅದ್ರದ್ದು ಅವ್ರದ್ದು ಎನರ್ಜಿ ಅಷ್ಟು ಹೈ ಇರತ್ತಾ ಅಂತ ಕ್ವಶನ್. ಅವರು ಚೈತನ್ಯ ಶಕ್ತಿ, ಅವರು ಇಲ್ಲಿರುವಾಗನೇ ಈಗಾಗಲೇ ಹೇಳಿಲ್ಲ, ಜೀವನ್ ಮುಕ್ತಿ ಹೊಂದಿರುವಂತ ಮನುಷ್ಯರು, ಜೀವನ್ ಮುಕ್ತಿ ಹೊಂದಿರುವಂತ ಮನಸ್ಸು. ಸೊ ಅವಾಗ ಏನಾಗ್ತದೆ, ಅವರು ಪೂರ್ತಿ ಶಕ್ತಿವಂತವಾಗಿರ್ತಾರೆ. ಹೇಳ್ಬೇಕಂದ್ರೆ ನಮ್ಮ ಯೋಗಾನಂದ ಪರಮಹಂಸ, ಆ ಮಹಾನ್ ವ್ಯಕ್ತಿ, ಮಹಾನ್ ಯೋಗಿ, ಅವ್ರು ಏನ್ ಮಾಡಿದ್ದಾರೆ, ತೀರೋದ್ಮೇಲೆ ಅವರು ಈ ಶವ ಏನ್ ಮಾಡಿದ್ದಾರೆ, ಆ ಡೆಡ್ ಬಾಡಿನೂ ಒಂದು 10 ದಿವಸ 15 ದಿವಸ ಹಾಗೆ ಇಟ್ಟಿದ್ರು. ಒಂದು ಸ್ಮೆಲ್, ಯಾವುದೇ ಸ್ಮೆಲ್ ಬರ್ತಾ ಇಲ್ಲ. ಅವರು ಸುಮ್ನೆ ಶವಾಸನಲ್ಲಿ ಮಲ್ಕೊಂಡು ಏನೋ ನಿದ್ದೆ ಮಾಡ್ತಾ ಇದ್ರಪ್ಪ ಅಂತ ಮಾತ್ರ ಅನಿಸಿದೆ, ಎಲ್ಲರಿಗೂ ಹಂಗೆ ಅನಿಸ್ತು. ನೋಡಿ, ಆ ಡಾಕ್ಟರ್ಸ್ನು ಟೆಸ್ಟ್ ಮಾಡಕ್ಕೆ ಅವ್ರು ಹೇಳಿದಾರಂತ, ಏನೇ ಮಾಡ್ಕೊಳ್ಳಿ, ನಿಮ್ ಇಷ್ಟ, ಏನೇ ಮಾಡ್ಕೊಳ್ಳಿ ಅಂತ. ಅವರು ಪೂರ್ತಿ ಏನಾಗಿದೆ, ಒಂಥರ ಸಮಾಧಿ ಸ್ಥಿತಿ ಒಳಗಡೆ ಹೋಗಿದ್ದಾರೆ, ಅವ್ರು ಮಲ್ಕೊಂಡಿದ್ದಾರೆ. ಆದ್ರೆ ಅವರು ದೇಹನ ತ್ಯಜಿಸ್ತಾರೆ, ಅದು ಬೇರೆ. ಆದ್ರೆ 10 ದಿವಸನೂ ಹಾಗೇ ಇದ್ದಾರೆ, ಏನು ಒಂದು ಸೂರು ಸ್ಮೆಲ್ ಬಂದಿಲ್ಲ. ಒಂದು ಸೂರು ಸ್ಮೆಲ್ ಬಂದಿಲ್ಲ. ಬರುತ್ತೆ ಸರ್ ಅದು? ಅಷ್ಟೇ, ಅದೇ ನಿಮ್ಮ ಒಳಗಡೆ ಶಕ್ತಿ, ಪ್ರಾಣಶಕ್ತಿ. ನಿತ್ಯಾನಂದ ಭಗವಾನ್ರದ್ದು ಅದೇ ಸರ್ ಅವ್ರದ್ದು. ನಿಮ್ಮ ಒಳಗಡೆ ಪ್ರಾಣಶಕ್ತಿ ಇದೆಯಾ, ಅದು ಇಂಪಾರ್ಟೆಂಟ್ ಅಲ್ವಾ? ಇದು ಈಗ ಒಂದು ಉದಾಹರಣೆ, ಯಾವುದೇ ಒಂದು ಕೊಂಬೆ ತಗೊಳ್ಳಿ, ಯಾವುದೇ ಒಂದು ವೃಕ್ಷದ ಒಂದು ಕೊಂಬೆ ತಗೊಂಡು ಅದಕ್ಕಿರುವಂತ ಎಲೆಗಳೆಲ್ಲ ಅಲ್ಲಿಟ್ರೆ
ಒಂದು 2 ದಿವಸ 3 ದಿವಸ ಹಾಗೆ ಇರ್ತದಲ್ಲ. ಹೌದು. ಯಾಕೆ ಹೌದು ಹಾಗೆ ಅದ್ರೊಳಗೆ ಪ್ರಾಣಶಕ್ತಿ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ, ಹಾಗೆ ಹಾಗೆ ಇರುತ್ತೆ ಅಲ್ವಾ. ಅದೇ ನೀವು ಒಂದು ಮಾಂಸ ತಗೊಂಡು ಬಂದು ಒಂದು ಕಡೆ ಇಡಿ, ಅಲ್ಲಿಂದ ಒಂದು ಬ್ಯಾಡ್ ಸ್ಮೆಲ್ ಅಂದ್ರೆ ಕೆಟ್ಟದ ಒಂದು ವಾಸನೆ ಶುರು ಆಗತ್ತೆ ಅಲ್ವಾ. ಯಾಕೆ ಅದ್ರೊಳಗೆ ಪ್ರಾಣಶಕ್ತಿ ಇಲ್ಲ, ಏನ್ ಮಾಡಕ್ಕಾಗತ್ತೆ. ಅದೇ ತರ ನಾವೂನು ಅಷ್ಟೇ, ನಮ್ದು ಮಾಂಸಪಿಂಡ, ನಾ ಈಗಾಗಲೇ ಹೇಳಿದ್ವಿ 365 ಡೇಸ್ ನಮ್ದು ಮಂತ್ರ ಅದೇ, ನಮ್ಮ ಗುರಿ ಅದೇ. 365 ದಿವಸ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಗುರಿ ಏನ್ ಇಟ್ಕೊಂಡಿದೀವಿ ಕೆಳಗಡೆ ನಾನು ಬರ್ದಿರ್ತೀನಿ ಕ್ಲಿಯರ್ ಆಗಿ. ಸೊ ಆ ಲೀಫ್ಲೆಟ್ ಅಲ್ಲಿನೂ ಆ ಪ್ಲೇಯರ್ ಅಲ್ಲಿ ಬರ್ದಿದೆ, ಈ ಮಾಂಸಪಿಂಡ ಮಂತ್ರಪಿಂಡ ಆಗತ್ತೆ ಅಂತ. ಮಾಂಸಪಿಂಡ ಮಂತ್ರಪಿಂಡ ಆಗತ್ತೆ, ಖಂಡಿತವಾಗತ್ತೆ, ಪ್ರತಿಯೊಬ್ಬರಿಗೂ ಆಗತ್ತೆ. ಸೊ ಅಲ್ಲ ಯಾವಾಗ ಅದಕ್ಕೆ ಮಂತ್ರಪಿಂಡ ಆಗುತ್ತೋ ನಿಮ್ಗೆ ಇನ್ನೇನಿಲ್ಲ, ಒಳಗಡೆ ಇರೋದು ಶಕ್ತಿ ಅಷ್ಟೇ. ಅಷ್ಟೇ. ಅದಕ್ಕೆ ಅಲ್ವಾ ಸರ್ ಮಹಾತ್ಮರು ಹೋದಾಗ ನಾವಂದ್ರೆ ಸಮಾಧಿ ನೋಡಕ್ ಹೋದಾಗ, ಆಕ್ಚುಲ್ ಆಗಿ ಅವ್ರ ಸಮಾಧಿ ನೋಡಕ್ ಹೋದಾಗ ನಾವು ಶುದ್ಧವಾಗಿ ಹೋಗ್ತೀವಿ ಸ್ನಾನ ಮಾಡ್ಕೊಂಡು. ಅದೇ ಡೆಡ್ ಬಾಡಿ ನೋಡಕ್ ಹೋದಾಗ ಹಾಗೆ ಹೋಗಿ ಬಂದು ಮನೇಲಿ ಶುದ್ಧ ಮಾಡ್ಕೋತೀವಿ. ಹಾ, ದಿಸ್ ಇಸ್ ದ ಡಿಫರೆನ್ಸ್ ಆಫ್ ದ ಮಹಾತ್ಮ ಅಂಡ್ ಆರ್ಡಿನರಿ ಪೀಪಲ್ ಅಲ್ವಾ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಷ್ಟ್ರೆ. ಹೇಳಿ ಸರ್, ಇಲ್ಲಿವರೆಗೂ ಸಾಕಷ್ಟು ಪ್ರಯೋಜನಗಳು, ಪ್ರಜ್ಞಾ ಮನಸ್ಸು, ಉಪಪ್ರಜ್ಞಾ ಮನಸ್ಸು, ಚೈತನ್ಯ ಮನಸ್ಸು, ಇದ್ರ ಬಗ್ಗೆ ಯಾವ ರೀತಿ ಆಕ್ಟಿವೇಶನ್ ಮಾಡುತ್ತೆ, ಹೇಗಾಗತ್ತೆ ಅಂತ ಕೂಲಂಕುಷವಾಗಿ ಅದರ ಪ್ರಯೋಜನಗಳನ್ನು ಕೂಡ ತಾವು ಹೇಳಿದ್ದೀರಿ. ಚೆನ್ನಾಗಿ ಅನಿಸ್ತು. ಆದರೆ ಇನ್ನೊಂದೇನು ಸರಿ, ಇಷ್ಟೆಲ್ಲ ದಿವಸ ನೀವು ಒಂದಿಲ್ಲ ಒಂದು ರೀತಿಯಿಂದ ವಿಷಯಗಳನ್ನ ಹೇಳ್ತಾ ಇರ್ತೀರ, ಇವುಗಳನ್ನ ನಾವು ಯಾವ ರೀತಿಯಿಂದ ಸಂಗ್ರಹಣೆ ಮಾಡ್ಕೊಳ್ಬೇಕು? ಅದು ಹೆಚ್ಚಾಗಿ ಮನನ ಮಾಡ್ಕೋಬೇಕು ಒಂದು. ಇನ್ನೊಂದು, ಎಷ್ಟು ನಿಮ್ಗೆ ಸಾಧ್ಯವಾಗುತ್ತೋ ಅಷ್ಟೇ ಪಾಲನೆ ಮಾಡ್ಬೇಕು. ಎರಡೇ ಇರೋದು, ಪಾಲನೆ ಮನನ ಪಾಲನೆ ಅಷ್ಟೇ. ಆಗ್ಲಿ. ಮತ್ತೆ 2 ತಿಂಗಳ ನಂತರ ಅದನ್ನ ನೋಡ್ಬೇಕು ಅಂತ ನಮ್ಗೆ ಆಸೆ ಆದಾಗ ಅವಾಗ ಏನ್ ಮಾಡೋದು? ಏನಮ್ಮ? ಈಗ ಮತ್ತೆ ಇದನ್ನ ಮನನ ಮತ್ತು ಪಾಲನೆ ಮಾಡ್ಬೇಕು ಅಂತ ತಾವು ಹೇಳಿದ್ರಿ. ಈಗ ನನಗೆ ಅದಾದ್ಮೇಲೆ 1 ತಿಂಗಳ ನಂತರ ಮತ್ತೆ ಅದನ್ನ ಪ್ರಜ್ಞಾ ಮನಸ್ಸು ಅಂದ್ರೇನು, ಉಪಪ್ರಜ್ಞಾ ಮನಸ್ಸು ಅಂದ್ರೇನು, ಚೇತನಾ ಮನಸ್ಸು ಅಂತೇನು ಅಂತೆಲ್ಲ ಸರ್ ಹೇಳಿದ್ರು. ಅದನ್ನ ಇನ್ನೊಂದು ನೋಡ್ಬೇಕಾದ್ರೆ ನಾವ್ ಏನ್ ಮಾಡೋದು? ತಿಳ್ಕೊಳ್ಬೇಕಾದ್ರೆ ಮತ್ತೆ ವಿಡಿಯೋ ನೋಡೋದಲ್ವಾ, ಮತ್ತೆ ವಿಡಿಯೋ ನೋಡ್ಬೇಕಷ್ಟೇ. ನಮ್ಮ ಕ್ಲಾಸ್ಗೆಲ್ಲ ಅಟೆಂಡ್ ಆಗ್ತಾ ಇರ್ತೀರಲ್ವಾ, ನಮ್ಮ ಕ್ಲಾಸ್ಗೆಲ್ಲ ಅಟೆಂಡ್ ಆಗ್ತಾ ಇದ್ರೆ ಇದೇ ಅಲ್ಲ, ಇನ್ನು ಹೆಚ್ಚು ಜ್ಞಾನ ಬರ್ತಾನೆ ಇರ್ತದೆ. ಇದು 365 ದಿವಸ ಅಂದ್ರೆ ಬೆಳಗ್ಗೆ ಕಾರ್ಯಕ್ರಮ ಇದೆಲ್ಲ, ಪ್ರತಿಯೊಂದು ದಿವಸ ಒಂದು ಜ್ಞಾನ ನಿಮ್ಗೆ ಸಿಗ್ತಾ ಇರ್ತದೆ. ಒಂದೊಂದು ದಿವಸ ಒಂದೊಂದು ಜ್ಞಾನ ತಿಳ್ಕೊಂತ ಹೋದ್ರೆ. ಸೊ ನಾನು ಅದಕ್ಕೆ ಒಂದು ಕ್ಯಾಪ್ಷನ್ ಇಟ್ಟಿದ್ದೀನಿ ನಾನು. ಒಂದು ಕ್ಯಾಪ್ಷನ್ ಏನಂದ್ರೆ, ಒಂದು ಸ್ಟೇಟ್ಮೆಂಟ್, ಮಾಸ್ಟರ್ ಆಗಿರಿ ಒಂದು, ಎರಡನೇದು ಮಾಂಸಪಿಂಡ ಮಂತ್ರಪಿಂಡ ಆಗತ್ತೆ. ಈ 2 ನಮ್ಮ ಕ್ಯಾಪ್ಷನ್ಸ್. ಈ 2 ನಾನು ಸಾಧಿಸ್ಬೇಕು, ನಾವೆಲ್ಲರೂ ಸಾಧಿಸ್ಬೇಕು. ನಾವೊಬ್ಬರೇ ಅಲ್ಲ, ನಾನೊಬ್ಬರೇ ಅಲ್ಲ, ಎಲ್ಲರೂ ಸೇರಿ ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೇಕು. ನಮ್ಮ ಈ ಮಾಂಸಪಿಂಡ ಮಂತ್ರಪಿಂಡ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಹೇಳೋದು ಸರ್, ಅದನ್ನ ನಾವು ಏನ್ ಲಿಖಿತ ರೂಪದಲ್ಲಿ ಇಟ್ಕೊಳ್ಬೇಕಾ, ಯಾವ ತರ ಅಂತ? ಇದನ್ನ ಮತ್ತೆ ಮನನ ಮಾಡ್ಲಿಕ್ಕೆ, ಪುಟ ತಿರುವಿ ನೋಡ್ಲಿಕ್ಕೆ ವಿಡಿಯೋಸ್ ಇದೆಯಲ್ಲಮ್ಮ ನಮ್ಮ ವಿಡಿಯೋ ನೋಡೋದು ಅಷ್ಟೇ. ಎಷ್ಟು ದಿವಸಗಳವರೆಗಂತ ವಿಡಿಯೋ ಇರುತ್ತೆ ಸರ್ ಅದು? ಆ ವಿಡಿಯೋ ಡಿಜಿಟಲ್ ಮೀಡಿಯಾ ಎಷ್ಟುವರೆಗಿದೆ ಅಷ್ಟುವರೆಗೆ ಇರುತ್ತೆ. ಡಿಜಿಟಲ್ ಮೀಡಿಯಾ ಇಷ್ಟುವರೆಗೂ ಈ ಭೂಮಿ ಮೇಲೆ ಟೆಕ್ನಾಲಜಿ ಯಾವುದೇ ಕೆಟ್ಟದ್ದು ಹೋಗಲ್ಲ, ನಾಶನ ಆಗಲ್ಲ ಅಂದ್ರೆ ಅಷ್ಟುವರೆಗೆ ಇರುತ್ತೆ. ಅದು ಮಾತ್ರ ಗ್ಯಾರಂಟಿ. ನೀನೇ ಮಗಳ ಮನೆಗೆ ಹೋಗಿದ್ದೆ ನಾನು. ಅಲ್ಲಿ ನನ್ನ ಮೊಮ್ಮಕ್ಕಳು ಕೇಳಿದ್ರ, ಅಜ್ಜಿ ನೀ ಇಷ್ಟೊತ್ತವರೆಗೆ ಧ್ಯಾನ ಕೊಡ್ತೀವಿ, ಎಲ್ಲ ತಿಳ್ಕೊತಿ, ನಮ್ಗೆ ಯಾವಾಗ ಗೊತ್ತಾಗ್ಬೇಕು? ನಾವು ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನೀ ಬರ್ದಿರ್ತೀಯೇನು, ಅದನ್ನೆಲ್ಲ ಎತ್ತಿ ಇಡ್ತೀಯೇನು, ಈಗ ಪುಸ್ತಕ ರೂಪದಲ್ಲಿ ಬರಿತೀಯೇನು ಅಂತ ಕೇಳಿದ್ರ. ಅದಕ್ಕೆ ಪುಸ್ತಕ ರೂಪದಲ್ಲಿ ಬರೆಯೋಣ, ಸ್ವಲ್ಪ ಹೋಗ್ಲಿ, ಆಮೇಲೆ ಪುಸ್ತಕ ರೂಪದಲ್ಲಿ ತಂದ್ಕೊಡೋಣ ಎಲ್ಲ ಜ್ಞಾನವನ್ನು, ಎಲ್ಲ ಆರೋಗ್ಯ, ಆಹಾರ ಶೈಲಿ ಎಲ್ಲ. ಸರ್, ಮಹಾವತಾರ ಟಿವಿ ಇದೆ ಇಲ್ಲ ಸರ್, ಅದನ್ನೇ ನೋಡ್ಕೋಬಹುದು. ಹೌದು, ಮಹಾವತಾರ ಟಿವಿ ನೋಡ್ಬೇಕು, ಖಂಡಿತವಾಗಿ ಮಹಾವತಾರ ಟಿವಿಯಲ್ಲಿ ಎಲ್ಲ ಸಿಗುತ್ತೆ. ಆದ್ರೆ ಮೇಡಮ್ ಹೇಳೋದು, ಒಂದು ಹಾರ್ಡ್ ಬುಕ್ ಆಗ್ಲಿ, ಮತ್ತೆ ಒಂದು ಭದ್ರವಾಗಿ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೋದು ಅಂತ ಅವರು ಪ್ರಯತ್ನ. ಅಂದ್ರೆ ಖಂಡಿತವಾಗಿ ಬುಕ್ ರೂಪೇನ ಇಡ್ಬೋದು, ಅದು ನೋಡ ಮುಂದಿನ ದಿವಸದಲ್ಲಿ. ಈಗ ನಾವು ಹೊರಟೋಗ್ಬಿಡ್ತೀವಿ ಸರ್, ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ನಾವು. ಆಮೇಲೆ ಅವ್ರು ಏನಂದ್ರ, ಅಜ್ಜಿ ನೀ ಹೋದ್ಮೇಲೆ ನಾವ್ ಯಾವಾಗ ನೋಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೀನೇ ಪ್ರಶ್ನೆ, ನೀ ಇರೋವರೆಗೂ ನಾವ್ ಇವೆಲ್ಲ ತಿಳ್ಕೊಳ್ತೀವಿ, ನೀ ಹೋದ್ಮೇಲೆ ಮತ್ತೆ ನಮಗ್ ತಿಳ್ಕೊಳ್ಬೇಕನ್ನೋಂಗಿತ್ತಂದ್ರ
ಅರಿವು ಮೂಡಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕ ಅಂತ ನಿನ್ನೆ ಎಲ್ಲ ನನ್ ಜೊತೆಗೆ ಅವರು ಖಂಡಿತ. ಕೂತ್ಕೊಂಡಿದ್ರು ಅಂದ್ರೆ ನಿನ್ನೆ. ಅದಕ್ಕೆ ಸ್ವಾಧ್ಯಾಯ ಇದೆ, ಬುಕ್ಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ, ಎಲ್ಲ ಇರತ್ತೆ. ಸೊ ಈಗ ಪತ್ರಿ ಸಾರು ನಮ್ಮ ಮಧ್ಯದಲ್ಲಿ ಇಲ್ಲ, ಆದ್ರೂ ಹೌದು. ಅವ್ರ ಜ್ಞಾನ ಅಂತೂ ನಡೀತಾನೆ ಇದೆಯಲ್ಲ. ಪ್ರತಿದಿನ ಇಲ್ಲ ಸರ್. ಅವ್ರ ಜ್ಞಾನವೇ ನಾವು ಮರಣ ಮಾಡ್ಕೊಂಡು, ಶ್ರವಣ ಮಾಡ್ಕೊಂಡು, ಮರಣ ಅಳವಡಿಸ್ಕೊಳ್ತಾ ಮಾಡ್ಕೊಂಡು ಹೌದು. ಅದೇ ನಾವು ನಿಧಿಧ್ಯಾಸನಲ್ಲಿ ಇಟ್ಕೊಂತಾ ಇದೀವಿ. ಮತ್ತೆ ನಾವು ಅವ್ರು ಯಾವ ತರ ಒಂದು ಮಾಸ್ಟರ್ ಆಗಿ ಈ ಭೂಮಿನಿ ಬಿಟ್ಟು ಹೋಗಿದಾರೋ, ಈ ಭೂಮಿಯಿಂದ ಕೊನೆ ಜೀವನ ಮಾಡ್ಕೊಂಡು ಹೋಗಿದಾರೋ, ನಾವು ಅಷ್ಟೇ, ನಾವು ಆ ಪ್ರಯತ್ನದಲ್ಲೇ ಇದೀವಿ. ಆ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಾವು ಅದೇ ತರ ಈ ಭೂಮಿನ ಬಿಟ್ಟು ಹೋಗೋ ಮುಂಚೆ ಆನಂದವಾಗಿ ಹೋಗ್ಬೇಕಂತಾನೆ ಪ್ರಯತ್ನ ಅಷ್ಟೇ. ಹೌದು ಎಲ್ರು ಬಯಸೋದು ಅದೇ ಅಲ್ಲ ಸರ್. ರೈಟ್. ಅದಕ್ಕೆ ಅದಕ್ಕೆ ನನ್ನ ಜೊತೆಗೆ ನಿನ್ನೆ ಅರ್ಧ ತಾಸು ಅವ್ರು ಕೂಡ ಕೂತ್ಕೊಂಡಿದ್ರು ಸರ್ ಇಬ್ರು. ಒಬ್ಳು 7th ಸ್ಟ್ಯಾಂಡರ್ಡ್, ಇನ್ನೊಬ್ನು 3rd ಸ್ಟ್ಯಾಂಡರ್ಡ್. ಆ 3rd ಸ್ಟ್ಯಾಂಡರ್ಡ್ ಇರೋನ್ ಭಾಳ ವಾಚಾಳಿ, ಒಂದು ಕ್ಷಣ ಚಂಚಲ ಮನಸ್ಸು ಒಂದ್ ಕಡೆ ಕೂಡೋದಿಲ್ಲ. ಆದ್ರೂ ಕೂಡ ನಿನ್ನೆ ಅವ್ರ ತಂದೆ ತಾಯಿ ಅದೇ ಹೇಳಿದ್ರು, ಅಮ್ಮ ಹ್ಯಾಕ್ ಕೂತ್ಕೊಂಡಿದಾರ ನಿನ್ ಜೊತೆಗೆ ಇವ್ರಿಬ್ರು ಗೊತ್ತಿಲ್ಲ ಅಂತ. ನಾಂದ್ರೆ ಪತ್ರಿಜಿ ಗುರುಗಳ ಪ್ರಭಾವ ಇದೆಲ್ಲ ಅದರ್ಲಿಂದನ ಅವ್ರು ಕೂತ್ಕೊಂಡಿದಾರ ಅಂತ. ಅದಕ್ಕೆ ಇನ್ನೇನಂದ್ರೆ ಗುರುಗಳೇ, ದಯವಿಟ್ಟು ಯೋಗ ಪರಂಪರೆ ಅಂತ ಏನ್ ಪುಸ್ತಕ ಇದೆಯಲ್ಲ, ಅದನ್ನು ಕೂಡ ಕನ್ನಡದಲ್ಲಿ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಕ್ರಿಯೆ ಮಾಡ್ಬೇಕು ಸರ್ ತಾವು. ಯೋಗ ಪರಂಪರೆ ಬುಕ್ಕು ಹೌದು ಸರ್. ಅದು ಕನ್ನಡದಲ್ಲಿ ಇನ್ನೂ ಅನುವಾದ ಇಲ್ಲ, ಆಗಿಲ್ಲ ಅಂತ ಅನ್ಸುತ್ತೆ. ಕನ್ನಡದಲ್ಲಿ ಇಲ್ಲ. ನೋಡೋಣ, ಅದು ಅದನ್ನು ಮುಂದಿನ ದಿವಸದಲ್ಲಿ ಪ್ರಯತ್ನ ಮಾಡೋಣ. ಹೌದ್ರಿ, ಹೌದು. ಆದಷ್ಟು ಮಟ್ಟಿಗೆ ಅದನ್ನ ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ತಲುಪತ್ತೆ ಅದನ್ನ. ಅಂದ್ರೆ ಅವರು ಅವ್ರು ಸಾಕಷ್ಟು ಅಂಶಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ಮಾಡಿದಂತಹ ಅಭಿವೃದ್ಧಿಗಳ ಕೆಲಸಗಳನ್ನ ನಾವು ಎಳಕಾಳಿನಷ್ಟಾದ್ರೂ ಮಾಡ್ಲಿಕ್ಕೆ, ಅವರು ಬರೆದಂತ ಕೃತಿಗಳನ್ನ, ಗ್ರಂಥಗಳನ್ನು ಓದಿ ತಿಳ್ಕೊಲಿಕ್ಕೆ ಸಾಧ್ಯ ಆಗತ್ತಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಮಾಡೋಣ. ಥ್ಯಾಂಕ್ ಯು ಸರ್. ರೈಟ್. ಸರ್, ಒಂದ್ ಕ್ವಶನ್. ಈಗ ಕುಂಡಲಿನಿ ಅವೇಕನ್ ಅಂತ ಹೇಳ್ತಾರಲ್ವಾ, ಸೊ ಅದ್ರ ಬಗ್ಗೆ ಒಂದ್ ಸ್ಮಾಲ್ ಹೇಳಿ ಸರ್. ಇನ್ಫಾರ್ಮೇಶನ್. ಸೊ ಕುಂಡಲಿನಿ ಅನ್ನೋದು, ಕುಂಡಲಿನಿ ಅಂದ್ರೆ ಏನಿಲ್ಲ, ಈ ಸುಷುಮ್ನ ನಾಡಿ ಇದೆಯಲ್ಲ, ಈ ಇಡ ಪಿಂಗಲ ನಾಡಿ ನಮ್ಮ ಎನರ್ಜಿ ಬಾಡಿ, ಅಂದ್ರೆ ಎಥ್ರಿಕ್ ಬಾಡಿ, ಎಥ್ರಿಕ್ ಶರೀರ ಇದೆಯಲ್ಲ, ಅದ್ರ ಒಳಗಡೆ ಪೂರ್ತಿ ಏನಾಗ್ತದೆ, ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಕೆಳಗಡೆಯಿಂದ, ಅಂದ್ರೆ ನಮ್ಮ ಕೊನೆ ಭಾಗದ ಏನಿದೆಯೋ, ನಮ್ಮ ಸ್ಪೈನಲ್ ಕಾರ್ಡ್ ಕೊನೆ ಭಾಗ ಏನಿದೆಯೋ, ಮೇಲೆವರೆಗೂ ಅಂದ್ರೆ ಈ ಭಾಗವರೆಗೂ ಪೂರ್ತಿ ಈ ನಾಡಿ ಒಳಗಡೆ ಈ ಶಕ್ತಿ ಪ್ರವಹಿಸ್ತಾ ಇರ್ತದೆ. ಆದ್ರೆ ಅದರಲ್ಲಿ ಪ್ರಧಾನ ನಾಡಿಗಳು ಮಾತ್ರ ನೋಡ್ತೀವಿ ನಾವು. ಸುಷುಮ್ನ ನಾಡಿ ತರ ಎಷ್ಟೋ ನಾಡಿಗಳಿದೆ, ಅದು ಲೆಕ್ಕ ಇಲ್ಲ, ಸಾವಿರಾರು ನಾಡಿಗಳು. ಈಗಾಗಲೇ 2,72,000 ನಾಡಿಗಳು ಅಂತ ನಾವ್ ಹೇಳ್ತೀವಿ. ಆದ್ರೆ ನಾನ್ ನೋಡೋದು 3 ಪ್ರಧಾನ ನಾಡಿಗಳು: ಇಡನಾಡಿ, ಪಿಂಗಲ ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ ಹೋಗ್ತಾ ಇದಕ್ಕೋಸ್ಕರ ಅದಕ್ಕೂ ಜಾಸ್ತಿ ಪ್ರಾಧಾನ್ಯತೆ ಅಷ್ಟೇ. ಸೊ ಅದು ಹೋಗಿ ಕೆಳಗೆ ಭಾಗದಲ್ಲಿ ಟಚ್ ಆಗ್ತದೆ. ಅಲ್ಲಿಂದ ಮೇಲೆ ಈ ಮೆದುಳಿದೆಲ್ಲ, ಮೆದುಳುವರೆಗೂ ನಾಡಿ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡಿದ್ರೆ ನಿಮ್ಮ ಜೀವನ ಮುಕ್ತಿ ಆಗಿದೆ ಅಂತ. ನಿಮ್ಮ ಜೀವನ ಮುಕ್ತಿ ಆಗಿದೆ ಅಂತ ಅರ್ಥ. ಅದೇ ಕುಂಡಲಿನಿ ಅವೇಕನಿಂಗ್ ಅನ್ನೋದು. ಅಂದ್ರೆ ಯಾವಾಗಲೂ ಅದು ಸಾಧ್ಯವಾಗಲ್ಲ. ಏನಾಗ್ತದೆ, ಎಷ್ಟೋ ಬ್ಲಾಕ್ಸ್ ಇಲ್ಲಿಂದ ಶುರು ಆಗಿ ಕೆಳಗಡೆವರೆಗೂ ಒಂದು ನಾಡಿಯಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಶಕ್ತಿ ಸಾಧ್ಯ ಇಲ್ಲ. ಯಾಕಂದ್ರೆ ಮೇಲಿಂದ ಕೆಲವರು ಹೋಗ್ಬೇಕಂದ್ರೆ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡಿರ್ಬೇಕು. ಅದಕ್ಕೂ ನಮ್ಮ ಜನ್ಮ ಕರ್ಮಗಳು 0 ಆಗಿರ್ಬೇಕು, ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ಯಾರಿಗೂ ಶಕ್ತಿ ಅನ್ನೋದು ಕೆಳಗಡೆಯಿಂದ ಮೇಲೆವರೆಗೂ ಪ್ರಯಾಣ ಮಾಡೋದು ತುಂಬಾ ತುಂಬಾ ಕಡಿಮೆ ಜನಕ್ಕೆ ಆಗೋದಿಲ್ಲ. ಅದಕ್ಕೆ ಕುಂಡಲಿನಿ ಅಂದ್ರೆ ನಾವ್ ಏನು ಬೇರೆದು ಅನ್ಕೊಂಡಲ್ಲ, ಈ ಮೂಲಾಧಾರ ಅಂತ ಹೇಳ್ತೀವಿ ನಾವು. ಮೂಲಾಧಾರ ಈ ಸುಷುಮ್ನ ನಾಡಿ ಕೊನೆ ಭಾಗ, ಅಲ್ಲಿಂದ ಶಕ್ತಿ ಹರಿದು ಮೇಲೆ ಬರಬೇಕು, ಮೇಲೆ ಪೂರ್ತಿ ಒಂಥರ ಫ್ರೀ ಫ್ಲೋ ಬರ್ಬೇಕಂದ್ರೆ ಅದು ಸಾಧ್ಯವಿಲ್ಲ. ಯಾಕಂದ್ರೆ ಊರ್ಧ್ವಮುಖವಾಗಿ ಹೋಗ್ಬೇಕು. ಎಷ್ಟೋ ಅಡ್ಡಕ್ಕಿಗಳಿರುತ್ತೆ. ಅರ್ಥ ಆಯ್ತಾ? ಅಲ್ಲ, ಅದು ಒಂದ್ಸಲ ಕುಂಡಲಿನಿ ಅವೇಕನ್ ಆದ್ರೆ ಆ ವ್ಯಕ್ತಿಗೆ ಮತ್ತೆ ಮತ್ತೆ ಆಗ್ಬೇಕಾ, ಅಥವಾ ಒಂದ್ಸಲ ಆದ್ರೆ ಸಾಕಾಗತ್ತ? ಒಂದ್ಸರಿ ಆಗಿದ್ರೆ ಸಾಕು. ಒಂದ್ಸರಿ ಆದ್ರೆ ಮತ್ತೆ ನಾವು ಕೆಟ್ಟ ಕರ್ಮಲ್ಲಿ ಹೋದ್ರೆ ಮತ್ತೆ ಅದು ಸ್ಟಾಪ್ ಆಗುತ್ತೆ, ಆ ಅನುಭವಗಳು ಸ್ಟಾಪ್. ಅದಕ್ಕೆ ನಾನು ತುಂಬಾ ಕೋರ್ಸಸ್ ಎಲ್ಲ ನೋಡ್ತೀನಿ ಸರ್. ನಾನು ಅದ್ರಲ್ಲೆಲ್ಲ ಹೇಳ್ತಾರಲ್ಲ ಕುಂಡಲಿನಿ ಅವೇಕನ್ ಅದು ಸಾಧ್ಯನಾ ನಾನ್ ಕೇಳ್ತಾ ಇರೋದು. ನಾವೇನು ಧ್ಯಾನ ಪಾನ ಈ ಧ್ಯಾನಗಳನ್ನೆಲ್ಲ ಮಾಡ್ದೇನೆ ನಂಗೆ ಡೈರೆಕ್ಟ್ ಆಗಿ ಕುಂಡಲಿನಿ ಅವೇಕನ್ ಮಾಡು ಅಂತ ಆಗು ಅಂದ್ರೆ ಅದು ಸಾಧ್ಯನಾ? ನಂದ್ ಕ್ವಶನ್ ಅದು ಸರ್. ಆಗಲ್ಲ. ಆದ್ರೆ ಯಾಕೆಂದ್ರೆ ನಮ್ದು ಎಲ್ಲಾ ಚಕ್ರಗಳು ಓಪನ್ ಆಗಿರ್ಬೇಕು, ನಮ್ದು ಎಥಿರಿಕ್ಸ್ ಬಾಡಿಗಳೆಲ್ಲ ಓಪನ್ ಆಗಿರ್ಬೇಕು. ಆಮೇಲೆ ಅಲ್ವಾ, ಅಂದ್ರೆ
ಕ್ಲಿಯರ್ ಆಗಿರ್ಬೇಕಲ್ವಾ ಸರ್? ಇಲ್ಲಾಂದ್ರೆ ಕರ್ಮ ಕಳೆದೇ ಇರ್ಬೇಕು, ಇಲ್ಲಾಂದ್ರೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸಾಧ್ಯ ಆಗಲ್ಲ. ಅಂದ್ರೆ ನಾನು ಅನ್ಕೊಳ್ಳೋದು ಅವಾಗ ದುಡ್ಡಿಗೋಸ್ಕರ ಈ ಜನ ಸುಳ್ಳು ಹೇಳ್ತಾರೇನೋ ಅಂತ ನಾನು ಹೌದು, ಅನ್ಕೋತೀನಿ. ಖಂಡಿತ ಹ? ಅದೇ ತರ ನಡೀತದೆ. ಹೌದು ಅಲ್ಲ, ಅದು ಒಂಥರ ಬಿಸ್ನೆಸ್ ಆಗಿದೆ ಸರ್ ಈಗ. ಆಕ್ಚುಲಿ ಕುಂಡಲಿನಿ ಅವೇಕನ್ ಅನ್ನೋದು ಬಿಸ್ನೆಸ್. ಹಿಂದೆಲ್ಲ ಅಂತ ತಿಳುವಳಿಕೆ ಇರೋ ಗುರುಗಳು ಮಾತ್ರ ಕೊಡ್ತಾ ಇದ್ರು ಅದನ್ನ. ಅಂದ್ರೆ ಸೂಕ್ತ ವ್ಯಕ್ತಿಗಳಿಗೆ ಅದನ್ನ ಕೊಡ್ತಿದ್ರು ಅಲ್ವಾ? ಆ, ಈಗ ಆತರ ಇಲ್ಲ. ಎಲ್ಲ ಎಲ್ಲಿ ನಾವು ಜಾಸ್ತಿ ಅಮೌಂಟ್ ಫ್ಲೋ ಮಾಡ್ತೀವೋ ಅವ್ರು ಮಾತ್ರ ನಮಗೆ ಅದನ್ನ ಒಂಥರ ಈ ಬಿಸ್ನೆಸ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರಷ್ಟೇ. ಅದಕ್ಕೆ ಇಷ್ಟು ಸೂಕ್ಷ್ಮವಾಗಿರತ್ತೆ. ಯಾವಾಗ್ಲೂ ಟ್ರೂತ್ ಇಸ್ ಸಿಂಪಲ್. ನಿಜ ಅನ್ನೋದು, ಸತ್ಯ ಅನ್ನೋದು ಯಾವಾಗ್ಲೂ ಸರಳವಾಗಿರತ್ತೆ ಬಿಟ್ಟು ಸಂಕ್ಲಿಷ್ಟವಾಗಿರಲ್ಲ. ಕ್ಲಿಷ್ಟವಾಗಿರೋದು ಸತ್ಯ ಅಲ್ಲ, ಅದು ಅಸತ್ಯ. ಆ ಸತ್ಯ ಏನಿದೋ ಜನರಲ್ ನಾವೇನ್ ಹೇಳ್ತೀವಿ ಅಂದ್ರೆ ನಿತ್ಯವೇ ಸತ್ಯವು. ಸತ್ಯ ನಿತ್ಯ ಆಗ್ಬೋದು, ಆಗಿಲ್ಲ ಅಂತ ಇರ್ಬೋದು. ಸತ್ಯ ನಿತ್ಯ ಆಗಿರ್ಬೋದು, ಆಗಿಲ್ಲ ಅಂತ ಇರ್ಬೋದು. ಬಟ್ ನಿತ್ಯ ಯಾವಾಗ್ಲೂ ಸತ್ಯವಾಗುತ್ತೆ. ಏನ್ ನಿತ್ಯ ಅಂದ್ರೆ ನಮ್ಮ ಆತ್ಮ ನಿತ್ಯ ಅಲ್ವಾ? ಆತ್ಮವೇ ನಿತ್ಯ, ನಿತ್ಯ ಯಾವಾಗ್ಲೂ ಸತ್ಯವೇನೆ ಅಲ್ವಾ? ಈ ದೇಹ ಸತ್ಯನೇ, ಬಟ್ ನಿತ್ಯ ಆಗತ್ತಾ ಇದು? ಈ ದೇಹ ಸತ್ಯ ಅಲ್ವಾ? ರಿಯಾಲಿಟಿ ಅಲ್ವಾ? ನಾನ್ ನೋಡ್ತಾ ಯಾವತ್ತೋ ಒಂದಿನ ಅದೇ. ಇದ್ದೀನಿ, ನಾವು ನೋಡಕ್ ಆಗ್ತಾ ಇದೆ ಅಂದ್ರೆ ನಮ್ಮ ಕಣ್ಣ ದೃಷ್ಟಿಯಿಂದ ನಿಮ್ ನೋಡ್ಬೋದು, ನಾನು ನಿಮ್ ನೋಡ್ಬೋದು. ಅದು ಸತ್ಯನೇ, ಬಟ್ ಅದು ನಿತ್ಯವಲ್ಲ. ಮಿಥ್ಯ ಅದು ಸರ್ ಆಕ್ಚುಲಿ. ಅದು ಮಿಥ್ಯ. ನಿತ್ಯ ಅದು ಮಿಥ್ಯ ಅಲ್ವಾ? ಸೊ ಅದು ಅಶಾಶ್ವತ. ಅಶಾಶ್ವತ ಅಂದ್ರೆ ಮಿಥ್ಯ, ಶಾಶ್ವತ ಅಂದ್ರೆ ನಿತ್ಯ ಅಷ್ಟೇ. ಈ ಆತ್ಮ ನಾವು ದೇಹದಲ್ಲಿ ಇರೋ ತನಕ ನಾವು ನಿಮ್ಮನ್ನ ನೋಡ್ಬಹುದು, ಮಾತಾಡ್ಬೋದು. ಬಟ್ ಅದ್ ಆಚೆ ಹೋದ್ಮೇಲೆ ಈ ದೇಹ ಇರತ್ತಾನೆ. ಸೊ ಪತ್ರಿಜಿ ಸರ್ ಏನ್ ಮಾಡಿದ ಅಂದ್ರೆ ಇಡೀ ಈ ಜ್ಞಾನವನ್ನು ಸರಳವಾಗಿ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅವ್ರು ಮಾಡಿರುವಂತ ಪ್ರಯತ್ನ ಅದು ಒಳ್ಳೆ ಯಶಸ್ವಿ ಆಗಿರೋದು. ಯಾಕಂದ್ರೆ ಈಗ ನಾವು ಚರ್ಚೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ಇಲ್ಲಾಂದ್ರೆ ಎಲ್ಲೋ ಒಂದು ಮಠದಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಸೇವನೆ ಮಾಡಿ, ಸೇವನೆ ಮಾಡಿದ್ರು ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಬಿಡ್ತಾರೆ, ಕೊಡಲ್ಲ. ಅಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚಿಗೆ ಏನಾದ್ರು ಬೇಡಿಕೆ ಇರ್ಬೋದು, ಇಲ್ಲಾಂದ್ರೆ ಇನ್ನೊಂದು ನಿಮ್ಮಿಂದ ನಿರೀಕ್ಷೆ ಇರ್ಬೋದು, ಏನೇ ಆಗಿರ್ಬೋದು, ವಸ್ತು ಇಲ್ಲಾಂದ್ರೆ ಈ ದುಡ್ಡು ರೂಪೇನ ಏನೋ ಇರ್ಬೋದು. ಆದ್ರೆ ನಿಮ್ಗೆ ಪೂರ್ತಿ ಸಿಗಲ್ಲ. ಪೂರ್ತಿ ಜ್ಞಾನ ಅಂತೂ ಯಾವಾಗ ಕೊಡಲ್ಲ, ಯಾರು ಕೊಡಲ್ಲ. ಏನ್ ಗೊತ್ತಾ ಸರ್, ನಾವ್ ಇದನ್ನ ಈಗ ಊಟ ಮಾಡ್ತಾ ಇದೀವಿ, ಅವರೆಲ್ಲ ಏನ್ ಗೊತ್ತಾ ದುಡ್ಡು ತಗೊಂಡು ಈ ಕಡೆಯಿಂದ ತಂದು ತಿನ್ನಿಸ್ತಾ ಇದಾರೆ, ಅಷ್ಟೇ ವ್ಯತ್ಯಾಸ ಸರ್. ಇದು ಈಸಿ ಟು ಈಟ್, ಬಟ್ ಇದು ಡಿಫಿಕಲ್ಟ್ ಟು ಈಟ್ ಲೈಕ್ ದಟ್ ಸರ್. ಡಿಫರೆನ್ಸ್ ಇಸ್ ದಟ್ ಲೈಕ್. ಎಸ್, ನಾವು ಊಟ ಅನ್ನೋದು ನಮ್ಮ ಕೈಯಿಂದ ತಿಂತೀವಿ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಈ ಸ್ಪೂನ್ ತಗೊಂಡು ತಿಂತಾರೆ. ಕೈ ಇದೆ, ಮತ್ತೆ ಕೈಗೊಂದು ಸ್ಪೂನು ಅಲ್ವಾ? ಅದೊಂದು ಮತ್ತೆ ಪ್ರಯತ್ನ ಯಾಕೆ ಬೇಕಾಗಿದೆ? ಚೆನ್ನಾಗಿ ನಮ್ ಬೆರ್ಲಿದೆ, ಬೆರ್ಲಿಂದ ಊಟ ತಿಂದ್ರೆ ಆಯ್ತಲ್ಲ. ಅಲ್ಲ, ಸ್ಪೂನ್ ಓಕೆ ಸರ್, ಅದನ್ನ ಹಿಂಗೆ ಉಲ್ಟಾ ಮಾಡ್ಬಿಟ್ಟು ಕಷ್ಟಪಟ್ಟು ಈ ಕಡೆ ದುಡ್ಡು ಕೊಟ್ಟು ತಿನ್ಬೇಕು, ಅದು ಡಿಫ್ರೆಂಟ್. ಅಂದ್ರೆ ಸ್ಪೂನ್ ತಗೊಂಡು ಮತ್ತೆ ಸ್ಪೂನ್ ಇಂದಾನೆ ತಿನ್ನಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ಪೂನಲ್ಲಿ ಇಟ್ಕೊಂಡು ಸ್ಪೂನ್ ಇಂದ ಈ ತರ ತಿನ್ನಕ್ಕೆ ಪ್ರಯತ್ನ ಮಾಡುವಂತ ಜನ ಇದ್ದಾರೆ ಈ ಕಾಲದಲ್ಲಿ ಅಲ್ವಾ? ಸೊ ಅದಕ್ಕೆ ಅಂದ್ರೆ ಸಂಕ್ಷಿಪ್ತವಾಗಿರ್ಬೇಕು, ಸರಳವಾಗಿರ್ಬೇಕು. ಸತ್ಯ ಅನ್ನೋದು ಯಾವಾಗ ಸರಳವಾಗಿ ಹೇಳ್ಬೇಕು. ಸೊ ಒಂಥರ ಈ ಹೇಳ್ತಾರಲ್ಲ, ಸೊ ಕಟ್ ಅಂಡ್ ರೈಟ್ ಅಂತ ಹೇಳ್ತೀವಲ್ಲ. ಸೊ ಕಟ್ ಅಂಡ್ ರೈಟ್ ಸ್ಟ್ರೈಟ್ ಆಗಿ ಅಷ್ಟೇ. ಸೊ ಇದೇ ಸತ್ಯ, ಇಷ್ಟೇ ಅದೇ ಫಿನಿಶ್ ಅಷ್ಟೇ. ಈಗ ಆಧ್ಯಾತ್ಮ ಅಂತಂದ್ರೆ ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್. ಅದು ಜನರನ್ನ ಆಕರ್ಷಣೆ ಮಾಡೋ ಬಿಸ್ನೆಸ್ ಆಗಿದೆ. ಯಾಕೆಂದ್ರೆ ಯಾರು ಒಂದ್ ಕಡೆ ಕಾಮ ಕೂರ್ಸಿ ಯಾರು ಫ್ರೀಯಾಗಿ ಹೇಳ್ಕೊಡಲ್ಲ ಇದನ್ನ. ಆಕ್ಚುಲಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಎಷ್ಟೊಂದು ದುಡ್ಡು ಸುರಿದಿದ್ದೀನಿ ಕೆಲವೆಲ್ಲ ಕಲಿಬೇಕು ಅಂತ ಆಸಕ್ತಿ ಹೋದಾಗ. ಅದು ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ ಆಧ್ಯಾತ್ಮ ಆ ತರ ನಿಜವಾಗ್ಲು. ಯಾಕೆಂದ್ರೆ ನೀವು ಹುಡುಕ್ತಾ ಹೋದಾಗ ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನೀವು ತುಂಬಾ ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕಾಗತ್ತೆ, ಆ ತರ ಪರಿಸ್ಥಿತಿ ಬರುತ್ತೆ. ಆದ್ರೆ ಎಂಡ್ ಆಫ್ ದಿ ಡೇ ಏನ್ ಮಾಡ್ತಾನೆ, ನನಗೆ ರಿಯಲ್ ಗುರು ಸಿಗ್ತಾನೆ. ರಿಯಲ್ ಗುರು ಸಿಕ್ಕಿದಾಗ ನೀನ್ ಅದು ಬೇಡ ಇದಕ್ ಹೋಗು ಅಂತ ಅವನೇ ಒಂದ್ ದಾರಿ ತೋರಿಸ್ತಾನೆ. ಇದು ಆಧ್ಯಾತ್ಮ ಜೀವನ ಸರ್ ನನ್ ಪ್ರಕಾರ. ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಸರ್. ಅದಕ್ಕೆ ಹೇಳಿದ 15 years ಎಕ್ಸ್ಪೀರಿಯನ್ಸ್. ಅದೇ ಎಷ್ಟೋ ಸಲ ದುಡ್ಡಿಲ್ದೆ ನಮಗೆ ಕಲಿಬೇಕು ಅನ್ಸುತ್ತೆ, ಸಾಲ ಮಾಡ್ತೀವಿ, ಅದನ್ನ ತೀರ್ಸೋಕ್ ಕಷ್ಟ ಪಡ್ತೀವಿ. ಬಟ್ ಆದ್ರೆ ನಮ್ ಗುರಿ ನಾವು ಬಿಡಲ್ಲ, ಹುಡುಕ್ತಾ ಹೋಗ್ತಾನೆ ಇರ್ತೀವಿ. ಎಂಡ್ ಆಫ್ ದ ಡೇ ನಮಗೆ ಒಂಥರ ಹೇಳಿದ್ರೆ ಈ ತರ ಅವಕಾಶಗಳು ಸಿಗ್ತಾ ಹೋಗತ್ತ ಅವಾಗ. ಹುಡುಕ್ತಾ ಹೋದಾಗ ಇಂಥ ಗುರುಗಳು ಇವಾಗ ಸಿಕ್ಕಿದಾರ. ಅಂದ್ರೆ ಅದು ನಮ್ ಕರ್ಮ ಕಳೆದಿರಲ್ಲ ಅಮ್ಮ ಅಷ್ಟ್ ದಿನ. ಅದಕ್ಕೆ ನಮ್ದು ಈ ಕರ್ಮ ಕಳ್ಕೊಂಡಿದೆ, ನಾವು ಸಿಕ್ಕಿದೆ ಅಷ್ಟು. ಅದು
ಇಂಥ ಜೀವನ ಸಿಗಬೇಕಾದ್ರೆ, ಇಂಥ ಗುರುಗಳು ಸಿಗಬೇಕಾದ್ರೆ ಸಾಮಾನ್ಯ ಅಲ್ಲ. ಏನೋ ಒಂದು ಪುಣ್ಯದ ಕೆಲಸನ. ತಂದೆ ತಾಯಿಗಳ ಆಶೀರ್ವಾದ ಇದಕ್ಕೆ, ಗುರುಗಳ ಆಶೀರ್ವಾದ. ಅದಕ್ಕೆ ಮತ್ತೆ ಆಧ್ಯಾತ್ಮದಲ್ಲಿ ಒಂದೊಂದೇ ಮೆಟ್ಲು ಹತ್ಕೊಂಡ್ ಬರ್ತೀವಿ ನಾವು ಹೈಯರ್ ಬರ್ಬೇಕಾದ್ರೆ ಹೌದು ಆ ಮೆಟ್ಟಿಲುಗಳನ್ನೆಲ್ಲ ದಾಟಿ ಕೆಲವರಿಗೆ ತುಂಬಾ ಸುಕೃತ ಇರುತ್ತೆ, ಪುಣ್ಯ ಮಾಡಿ ಬಂದಿರ್ತಾರೆ, ಅವರು ಹಿಂದಿನ ಜನ್ಮದಿಂದ ತಗೊಂಡ್ಬಂದಿರ್ತಾರೆ. ಬಟ್ ಅದು ನಾವು ಸ್ಟ್ರಗಲ್ ಪಡ್ತೀವಿ ಅಂತ ನಾವು ಯೋಚನೆ ಮಾಡ್ತೀವಿ, ಇಲ್ಲ ಇದು ನಮ್ದು ಆಧ್ಯಾತ್ಮಿಕ ಹತ್ರಕ್ಕಾಗಕ್ಕೆ ಇದೆಲ್ಲ ಬರ್ತಾ ಇರುತ್ತೆ ನನ್ನ ಪ್ರಕಾರ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ, ಅದೇ ಇದೆಲ್ಲ ಹಿಂದೆ ಗುರು ಪೂರ್ವಜನ್ಮ ಮುಂದೆ ಸುಕೃತ ಗುರಿ ಇದೆಲ್ಲ. ಅಂತ. ಪೂರ್ವಜನ್ಮ ಸುಕೃತ ಇದ್ರೆ ಅದು ಸಿಗೋದು. ಅದನ್ನು ಒಳ್ಳೆ ಮಾಸ್ಟರ್ ಸಿಗ್ಬೇಕಂದ್ರೂ ಪೂರ್ವಜನ್ಮ ಸುಕೃತನೇ ಅಂತ ಹೇಳ್ಬೋದು. ನಾನು ಅದೇ ಉದಾಹರಣೆ ಯಾವುದೇ ಹೇಳ್ತಾರೆ. ಸಂಸ್ಥೆಯಲ್ಲಿ ಪ್ರಯತ್ನ ಮಾಡಿಲ್ಲ, ನಾನು ಯಾವುದೇ ಮಾರ್ಗಕ್ಕೆ ಹೋಗಿಲ್ಲ, ₹1 ನಾನು ಹಣ ಖರ್ಚು ಮಾಡಿಲ್ಲ. ನಮ್ಗೆ ಡೈರೆಕ್ಟ್ ಸಿಕ್ಕಿರೋದೇ ಪತ್ರಿಜಿ ಕಾನ್ಸೆಪ್ಟು, ಅದೇ ನನಗೆ ಅರ್ಥ ಆಗಿರೋದು, ಅದೇ ಪಾಲನೆ ಮಾಡಿರೋದು, ಅದನ್ನೇ ಅನುಭವ ತಗೊಂಡಿರೋದು, ಅದೇ ಸ್ವಾಧ್ಯಾಯ ಸಂಧಿ ಎಲ್ಲ ಅದೇ ಮಾಡಿದ. ಮೊದಲೇದಿಂದ ಇಲ್ಲಿವರೆಗೂ ಹೇಳ್ತಾ ಇದ್ದೀನಿ. ಯಾವುದೇ ಬೇರೆ ಸಂಸ್ಥೆಯಲ್ಲಿ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಈ ರವಿಶಂಕರ್ ಇನ್ನು ಎಷ್ಟೋ ಸಂಸ್ಥೆಗಳಿದೆ, ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ನಾನು ಸುಮ್ಮನೆ ಕೇಳಿಸ್ಕೊಳ್ಳಿದೆ ಅಷ್ಟೇ. ಬಟ್ ಯಾವುದೇ ಪ್ರಯತ್ನ ಮಾಡೋಂತ ಆ ಅವಶ್ಯಕತೆ ನನಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ. ಸರ್ ಅವ್ರದ್ದು ಕೂಡ ಇದು ಅಂದ್ರೆ ಇದು ಯಾವ ತರ ಆಗಿರ್ತದೆ ಅಂದ್ರೆ, ನಮ್ಮ ಇಂದಿನ ಜೀವನದಲ್ಲಿ ನಾವು ಮಾಡಿರೋಂಥ ಆ ಪ್ರಾಕ್ಟೀಸ್ ಇದೆಯಲ್ಲ, ಆ ಅಭ್ಯಾಸ ಅದು ನೇರವಾಗಿ ಒಂದು ಒಳ್ಳೆ ಮಾಸ್ಟರ್ ಅಂತ ಕರ್ಕೊಂಡು ಬಂದು ಬಿಡ್ತದೆ ಅಷ್ಟೇ. ಹೌದು ಅದು ಅರ್ಥ ಮಾಡ್ಕೊ. ಗುರಿ ಮತ್ತು ಗುರು ಇಬ್ರು ಒಳ್ಳೆಯವರಿದ್ರೆ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಸರ್. ಗುರುನು ಹಂಗ ಒಳ್ಳೆಯವರು, ಮತ್ ನಮ್ ಗುರಿನೂ ಹಾಗೆ ಇರ್ಬೇಕು ಅಂದ್ರೆ ಮಾತ್ರ ಒಳ್ಳೇದು. ಇಲ್ಲ ಸರ್, ನೀವು ಹಿಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದೀರ ನನ್ನ ಪ್ರಕಾರ. ಯಾಕೆಂದ್ರೆ ಅದಕ್ಕೆ ನಮ್ಗೆ ಡೈರೆಕ್ಟ್ ಗುರು ಸಿಕ್ಕಿದ್ದಾರೆ ಅಂದ್ರೆ ಹೌದು ಡೈರೆಕ್ಟ್ ಸಿಕ್ಕಿದ್ದಾರೆ ನಿಜವಾಗ್ಲು. ನನ್ನ ಚಿಕ್ಕ ವಯಸ್ಸಿದ್ರೆ ನನಗೂ ಈ ಅನುಭವ ಬಂದಿರೋದು ಅಷ್ಟೇ. ಚಿಕ್ಕ ವಯಸ್ಸಿಂದ ಅಂದ್ರೆ 24 ವರ್ಷ. ಈಗ 48 ನಾದು ವಯಸ್ಸು. 24 ವರ್ಷದಿಂದ ನಾನು ಶುರು ಮಾಡಿದ್ದೆ. 24-25 ವರ್ಷ ಶುರು ಮಾಡಿದ್ದೆ ನಾನು. ಬಹಳ ಅಮೋಘವಾದಂತ ಸಾಧನೆ, ಅಮೋಘ ಸಾಧನೆ. ಸೊ ಡೈರೆಕ್ಟ್ ನನಗೆ ನಮ್ಮ ಗುರು ಹತ್ರನೇ ಇದ್ರು. ಸೊ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಇಂಜಿನಿಯರಿಂಗ್ ಹೋಗುವಾಗ ಆ ಕಾಲೇಜಿಂದ ಹತ್ರನೇ ಈ ಸೆಷನ್ಸ್ ಆಗ್ತಾ ಇತ್ತು. ಯಾವಾಗಲೂ ಈ ಕಾರ್ಯಕ್ರಮಗಳು ಅಲ್ಲಿ ಒಂದು ಸೆಂಟರ್ ಇತ್ತು, ಅಲ್ಲಿ ಆ ಸೆಂಟರ್ ಹೋಗ್ತಾ ಇದ್ದೆ ನಾನು. ಸಾಯಂಕಾಲ ಅಂದ್ರೆ ಶನಿವಾರ ಭಾನುವಾರ ಆ ಟೈಮಲ್ಲಿ ಗುರುಜಿ ಬರ್ತಾ ಇದ್ರು. ಅವಾಗ ತುಂಬಾ ಖಾಲಿ. ಅವಾಗ ಏನು ಹೆಚ್ಚು ಟೈಮ್ ಅಂದ್ರೆ ಆ ಟೈಮ್ ಅಂತೂ ಏನು ಯೂಸ್ ಆಗ್ತಾ ಇಲ್ಲ. ಅವರು ಹೇಳ್ಬೇಕಂದ್ರೆ ಖಾಲಿ ಆಗಿದ್ರು. ಯಾಕಂದ್ರೆ ಸಂಸ್ಥೆ ಅವಾಗ್ಲೇ ಬೆಳೀತಾ ಇರ್ತದೆ. ಅವಾಗ್ಲೇ ಧ್ಯಾನ ಎಲ್ಲರಿಗೂ ಹೇಳ್ಕೊಡೋದು ಶುರು ಆಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ 1998 ಅಲ್ಲಿ ಹೇಳ್ತಾ ಇದ್ದೆ ನಾನು ಈ ವಿಷಯ. 1998 ಆಗಿರುವಂತ ವಿಷಯ ಇದು. ಸೊ ಅವಾಗ ಅವರು ತುಂಬಾ ಖಾಲಿ ಆಗಿದ್ರು. ಪ್ರತಿಯೊಂದು ಸಬ್ಜೆಕ್ಟ್ನು ಕೂಲಂಕುಷವಾಗಿ ಟೀಚ್ ಮಾಡ್ತಾ ಇದ್ರು. ಪ್ರತಿಯೊಂದು ಪೂರ್ತಿ ಕೂಲಂಕುಷವಾಗಿ ಟೀಚ್ ಮಾಡ್ತಾ ಇದ್ರು. ನಾವೆಲ್ಲರೂ ಕೂತ್ಕೊಂಡು ಸಜ್ಜನ ಸಾಂಗತ್ಯ ಮಾಡ್ಕೊಂಡು ಧ್ಯಾನ ಮಾಡಿ ಹೋಗ್ತಾ ಇರೋದು ಅಷ್ಟೇ. ಆದ್ರೂ ನಾನು ಹೇಳ್ತಾರೆ ಸರ್, ಇಂಜಿನಿಯರ್ ಸ್ಟೂಡೆಂಟ್ಸ್ ಎಷ್ಟ್ ಜನ ಆತರ ಹೋಗ್ತಾರೆ ಹೇಳಿ, ಅವ್ರು ಇನ್ನೂ ಬೇರೆ ಎಲ್ಲೋ ಕಡೆ ಹೋಗ್ತಾರೆ ಟೈಮ್ ಇದ್ದಾಗ. ಬಟ್ ಅದು ನೀವು ಪುಣ್ಯ ಮಾಡಿದ್ರೆ ಅಲ್ವಾ ಸರ್ ನಾನು ಹೇಳೋದು. ಅದು ಕರೆಕ್ಟ್. ಈಗ ಶ್ರೀಕೃಷ್ಣ ಭಗವಾನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕೋಟ್ಯಾಂತರ ಜನ ಬರ್ತಾರೆ, ಅವ್ರು ಸಾವಿರಾರು ಜನ ಮಾತ್ರ ಸ್ವಲ್ಪ ಆಸಕ್ತಿ ತೋರಿಸ್ತಾರೆ, ಮಿಕ್ಕಿರೋದೆಲ್ಲ ಅಲ್ಲಿ ಫಿಲ್ಟರ್ ಆಗ್ತಾರೆ ಅಲ್ವಾ. ಮತ್ತೆ ಸ್ವಲ್ಪ ಮುಂದೆ ಬಂದ್ರೆ ಅದರಲ್ಲಿ ಸ್ವಲ್ಪ ಇದು ಒಳಗಡೆ ಸಬ್ಜೆಕ್ಟ್ ಆಧ್ಯಾತ್ಮಿಕ ತಿಳ್ಕೊಳಕ್ಕೆ ಒಂದು 100 ಜನ ಬರ್ತಾರೆ. ಅದರಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಅವ್ರು ನಿಜವಾಗ ಒಂದು ಜ್ಞಾನಿ ಅಂದ್ರೆ ನಿಜವಾಗ ಒಂದು ವಿಜ್ಞಾನಿಯಾಗಿ ತಯಾರಾಗೋದು ಒಂದು ಬೆರಳಲ್ಲಿ ಲೆಕ್ಕ ಮಾಡ್ಬೋದು. ಆ ತರ ಅಷ್ಟೇ, ಬೆರಳೆಣಿಕೆ ಎಷ್ಟು ಜನ ಮಾತ್ರ. ಅಷ್ಟೇ. ಥ್ಯಾಂಕ್ ಯು ಸರ್, ಕ್ಲಾರಿಫೈ. ಇಲ್ಲಿವರೆಗೂ ತಮ್ಮ ಸಮಯವನ್ನು ನಾವು ತೆಗೆದುಕೊಂಡಿವಿ. ಧನ್ಯವಾದ ಸರ್. ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ನೀವು ಕೂಡ ಬೇಜಾರಿರ್ಲಾರ್ದನ ಇಷ್ಟು ವಿಷಯಗಳನ್ನು ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ಸ್ ಸರ್. ರೈಟ್. ಸೊ ಸರಸ್ವತಿ ಮಾತಾಡಿ. ನೀವು ಐ ಥಿಂಕ್ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ. ಸರಸ್ವತಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿಮ್ಮ. ಉಮಾದೇವಿ ಮೇಡಮ್ ಮಾತಾಡಿ. ಸರ್ ನಮಸ್ಕಾರ ಸರ್. ಇಲ್ಲ, ನಾನು ಇವತ್ತು ತುಂಬಾ ಫೀಲ್ ಆಯ್ತು. 22ನೇ ತಾರೀಕು ಅಲ್ವಾ, ಇವತ್ತು ಲಾಸ್ಟ್ ಅಂತ ನಾನು 9:30ಗೆ ಇದ್ ಮಾಡ್ಕೊಂಡೆ. ಬರ್ತಾ ಇತ್ತು, ನಂಗೆ ಗೊತ್ತಿಲ್ಲ, ತುಂಬಾ ಫೀಲ್ ಆಯ್ತು. ಇವತ್ತು ಮುಗಿಸ್ಬಿಡ್ತಾರ ಅಥವಾ ನಿನ್ನೆನೆ ಲಾಸ್ಟ್ ಏನೋ ಗೊತ್ತಾಗ್ಲಿಲ್ವ, 21 ಡೇಸ್ ಅಂತ. ಅದಕ್ಕೆ ಸರ್ ಎಷ್ಟ್ ದಿನ ಇದೆ ಅಂದ್ರೆ ನಿನ್ನೆನೆ ಲಾಸ್ಟ್ ಆಗೋಯ್ತಾ ಏನೋ ಗೊತ್ತೇ ಆಗ್ಲಿಲ್ಲ. ಇವತ್ತು ಇರುತ್ತಾ ಇಲ್ವಾ ಕ್ಲಾಸ್ ಅಂತ ನಾನು ಕರೆಕ್ಟ್ ಆಗಿ 9:30ಗೆ ಆನ್ ಮಾಡಿದೆ, ಬರ್ತಾ ಇತ್ತು. ಎಷ್ಟ್ ದಿನ ಇದೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅದಕ್ಕೆ ಖಂಡಿತ
21 ದಿವಸ ಇನ್ನೂ ಆಗಿಲ್ಲ. ಸೊ ಇನ್ನು 2 ದಿವಸ ಇದೆಯಲ್ಲ. ಸೊ 2 ದಿವಸ Okay, ಆದ್ಮೇಲೆ 3 ದಿವಸ ಇದೆ. ಮತ್ತೆ ಇನ್ನೊಂದು ಸೆಷನ್ ಆಲ್ರೆಡಿ ಅನೌನ್ಸ್ ಮಾಡಿದೀವಿ. ಇನ್ನು ಈಗಾಗಲೇ ನಾವು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ವಿ. ನೀವು ಜಾಯ್ನ್ ಆಗ್ಬೋದು ಆರಾಮಾಗಿ. ಓಕೆ ಸರ್. ಸೊ ಮಾರ್ಚ್ ಫಸ್ಟ್ ಇಂದ ಶುರು ಆಗುತ್ತೆ. ಮಾರ್ಚ್ ಹೌದಾ 1 ಇಂದ ಸರ್? 25th ವರೆಗೂ ನಡೀತದೆ. ಸರ್ ನೈಟ್ ಈ ಸೆಷನ್. ಈ ಥ್ಯಾಂಕ್ ಈ ಯು. ವಾಟ್ಸಪ್ ಗ್ರೂಪ್ ಡಿಲೀಟ್ ಮಾಡಬೇಡಿ ಸರ್. ಸ್ವಲ್ಪ ನಾವು ಹಿಂದಿಂದೆಲ್ಲ ರಿವಿಷನ್ ಮಾಡ್ಕೊತೀವಿ. ಇಲ್ಲ, ಅದು ಡಿಲೀಟ್ ಆಗಲ್ಲಮ್ಮ. ಹಾ. 3 ತಿಂಗಳು ಇರುತ್ತೆ. ಮೆಸೇಜ್ ಓಕೆ. ಎಲ್ಲ 3 ತಿಂಗಳು ಇರ್ತದೆ. 3 ತಿಂಗಳಾದ್ಮೇಲೆ Okay. ತನ್ನಂತಾನೆ ಡಿಲೀಟ್ ಆಗುತ್ತೆ. ಓಕೆ ಸರ್. ಥ್ಯಾಂಕ್ ಯು. ಆಟೋ ಡಿಸಪಿಯರೆನ್ಸ್ ಆಪ್ಷನ್ ಕೊಟ್ಬಿಡ್ತೀವಿ ಆಲ್ರೆಡಿ. ಓಕೆ. ಎಸ್. ಥ್ಯಾಂಕ್ ಯು ಸರ್. ಓಕೆ, ರೈಟ್. ಸೊ ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಧನ್ಯವಾದ. ಶುಭರಾತ್ರಿ.